ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಂದಲು ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಮ್ಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರ ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಹತ್ತಿರ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂಥ ಕೃಪೆಗೆ ದೇವರಿಗೆ ತುಂಬ ಕೃತಜ್ಞತಗೊಳ್ಳೋರಾಗನ. ಕರ್ತನಲ್ಲಿ ಪ್ರೀತಿ ಅನ್ನೋ ಸಹೋದರಗಳೇ, ಕಳೆದ ಸ್ವಲ್ಪ ದಿನಗಳಲ್ಲಿ ನಮ್ಮ ಸಹೋದರ ಬರೋಂಥ 5ನೇ ವಾಲ್ಯೂಮ್ ನಾವೇನು ಮಾಡ್ತೀರಿ ಓದ್ತಾ ಇದ್ರಿ. ಅದರಲ್ಲಿ 6 ಚಾಪ್ಟರ್ ಇದುವರೆಗೆ ಏನು ಮಾಡಿದ್ರಿ ಮುಗಿಸಿದ್ರಿ ಅಲ್ವರ. 6 ಚಾಪ್ಟ್ರಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ರಕ್ಷಣೆಗೆ ಏನು ಬೇಕೋ ಎಲ್ಲ ವಿಷಯಗಳು ಏನು ಮಾಡೋಣ ಕೊಟ್ಟಿರೋದು ನಾವೇನು ಮಾಡಿದ್ರಿ ನೋಡಿದ್ರಿ ಅಲ್ವರ. ಸೊ ಈ ವಾರ ಏನು ಮಾಡೋಣ ಅಂತಂದರೆ 8ನೇ ಚಾಪ್ಟರ್ ಓದೋಣ. ತುಂಬ ಚೆನ್ನಾಗಿದೆ ಇದು ಅಲ್ಲ. ಏನಪ್ಪ ಈ ಚಾಪ್ಟ್ರು ಹೆಸರು ಅಂತ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಪೇಜ್ ನಂಬರ್ 163, ಕನ್ನಡದಲ್ಲಿ ಪೇಜ್ ನಂಬರ್ 98. ಓಕೆನಾ. ಸೊ ಯಾರ ಹತ್ರ ವಾಲ್ಯೂಮ್ಗಳಿದೆ ಕೈಗಳೆತ್ತಿ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ತದೆ. ಅದು ಹೆಸರು ಓದೋದು ನೋಡಿದ್ದೀನಿ ಏನಿಂತಿದೆ ಅಂತ ಹೆಡ್ಡಿಂಗ್. ಪ್ರಾಯಶ್ಚಿತ್ತ ಯಜ್ಞದ ನಾಲೆ. ದೇವರ ಪವಿತ್ರಾತ್ಮನು. ಸೊ ನಾಲೆ ಅಂತ ಹಾಕ್ಬಿಟ್ರು. ಏನು ಕಾವೇರಿ ನೀರಲ್ಲಿ ಬರ್ತದೆ ನಾಲೆನ ಅದು. ದ ಚಾನಲ್ ಆಫ್ ಅಟೋನ್ಮೆಂಟ್ ಅದರ ಒಂದು ಮೀಡಿಯಂ ಅಲ್ವರ. ದೇವ್ರ ಮಕ್ಕಳ ಜೊತೆಗೆ ಹಿಂಗೆ ಸ್ಪಂದಿಸ್ತಾರೆ, ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತಂದ್ಬಿಟ್ಟು ಯಾವ್ದ್ರ ಮುಖಾಂತರ ಮಾಡ್ತಾರೆ ಅಂತಂದ್ಬಿಟ್ಟು ಅದರ್ಥ ಚಾನಲ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಅಂದರೆ ಪವಿತ್ರಾತ್ಮ, ದೇವರ ಪವಿತ್ರಾತ್ಮ ಅದರ. ಈ ಪವಿತ್ರಾತ್ಮ ಬಗ್ಗೆ ನಾವು ಏನು ಮಾಡೋಣ ಓದೋಣ. ಏನೆಲ್ಲ ಇದೆ ಈ ಒಂದು ಚಾಪ್ಟರ್ಲಿ, ಏನಪ್ಪ ಎಲ್ಲ ಎರಡಿಗಿದೆ ಅಂತ ನೋಡೋಣ. ಸಬ್ಮಿಟಿಂಗು ಪವಿತ್ರಾತ್ಮನ ಕಾರ್ಯಾಚರಣೆ ಹಿಂದೂ ಮತ್ತು ಮಿಲಿಯಾಂತರ ಕಾಲದಲ್ಲಿ. ನೋಡ್ರ, ಪವಿತ್ರಾತ್ಮನ ಕಾರ್ಯಗಳು ಹೇಗೆ ಮಾಡ್ತಾರೆ, ಪವಿತ್ರಾತ್ಮನ ಹೇಗೆಲ್ಲ ಕೆಲಸ ಮಾಡ್ತದೆ ಅಲ್ವರ. ಎಷ್ಟೋ ಜನಗಳಿಗೆ ಏನೋ ಅಭಿಪ್ರಾಯ ಇದೆ, ಪವಿತ್ರಾತ್ಮ ಏನಾಗ್ತಾರೆ ನಮ್ಮ ಪಕ್ಕದಲ್ಲೇ ಕೂತ್ಕೊಂತಾನೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸ್ತಿತ್ತು ನಮ್ಮ ಕಿವಿಲಿ ಏನು ಮಾಡ್ತಾನೋ ಅವ್ನು ಮಾತಾಡ್ತಾನೆ. ಇಲ್ಲಿದೆಲ್ಲ ಏನಾಗಿದೆ ಇಮ್ಯಾನಿಜೇಷನ್ಗಳಿದೆ ಅಲ್ವರ, ತಪ್ಪಾದ ಕಲ್ಪನೆಗಳು. ಪವಿತ್ರಾತ್ಮ ಅಂದರೆ ಏನೋ, ಇದು ಆಪರೇಷನ್ ಹಿಂಗೆ ಕೆಲಸ ಮಾಡ್ತಾರೆ ಪವಿತ್ರಾತ್ಮ ಅದರ. ನಮಗೆ ಚೆನ್ನಾಗಿ ಗೊತ್ತು ದೇವ್ರ ಯೋಜನೆಯಲ್ಲಿ ಏನ್ರಿ ಬೇರೆ ಬೇರೆ ಯುಗಗಳೇನಾಗಿದೆ ಇದೆ. ಮೊದಲನೇ ಲೋಕ ಇತ್ತು, 2ನೇ ಲೋಕ ಬಂತು. ಆ 2ನೇ ಲೋಕದಲ್ಲಿ ತಗೊಂಡಂತಂದ್ರೆ 3 ಭಾಗಗಳಿದೆ. ಒಂದು ಯಹೂದ್ಯರ ಕಾಲ, ಒಂದು ಸುವಾರ್ತೆ ಕಾಲ ಅಲ್ವರ. ಅದಾಗಿದ ನಂತರ ಕ್ರಿಸ್ತನ ಒಂದು ರಾಜ್ಯದಲ್ಲಿ ಬರೋದು ಏನ್ರಿ ಒಂದು ಸಹಸ್ರ ವರ್ಷದ ಆಳ್ವಿಕೆ ಅಂತ ನೋಡ್ತೀರಿ ಅದರ. ಸೊ ಆಮೇಲೆ ಪಿತೃಗಳ ಕಾಲ ಕೂಡ ಏನು ಮಾಡೋದು ನಾವು 2ನೇ ಲೋಕದಲ್ಲೇ ಸೇರಿಸ್ಬೋದು. ಪಿತೃಗಳ ಕಾಲ, ಯಹೂದ್ಯರ ಕಾಲ, ಸುವಾರ್ತೆ ಕಾಲ, ಈ 3 2ನೇ ಲೋಕದಲ್ಲಿ ಬರ್ತಾರೆ. 3ನೇ ಲೋಕದಲ್ಲಿ ಕ್ರಿಸ್ತನ ಒಂದು ಆಳ್ವಿಕೆ ಬರ್ತಾರೆ. ಹಂಗಾರೆ ಇವಾಗ ಸಭೆ ಜೊತೆಗೆ ಹೇಗೆ ದೇವರ ಪವಿತ್ರಾತ್ಮನ ವ್ಯವಹಾರಗಳು ಇದೆ, ಆಮೇಲೆ ಕ್ರಿಸ್ತನ ರಾಜ್ಯದಲ್ಲಿ ಹೇಗಿರ್ತದೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಬಗ್ಗೆ ಡೀಟೇಲ್ಸ್ ಬಗ್ಗೆ ಕೊಟ್ಟಿದೆ. ಆಮೇಲೆ ನೆಕ್ಸ್ಟ್ ಪವಿತ್ರಾತ್ಮನ ವಿವಿಧ ವಿವರಣಾ ನಾಮಗಳು ಪ್ರೀತಿಯ ಆತ್ಮ, ಸತ್ಯದ ಆತ್ಮ ಮುಂತಾದವುಗಳು. ಇವಾಗ ಪವಿತ್ರಾತ್ಮ ಅಂತ ಹೇಳಿದ್ರೆ ಬೈಬಲ್ ಅದು ಎಷ್ಟೋ ಹೆಸರುಗಳು ಕೊಟ್ಟವ್ರೆ ಅದರ. ಉದಾಹರಣೆಗೆ ನೋಡ್ಬೇಕಾದ್ರೆ ಪ್ರೀತಿಯ ಆತ್ಮ, ಸತ್ಯದ ಆತ್ಮ, ತಿಳುವಳಿಕೆ ಆತ್ಮ, ಬಲದ ಆತ್ಮ, ಶಕ್ತಿಯ ಆತ್ಮ ಅಲ್ಲರ. ಒಂದ್ ಕಡೆ ದೇವರ ಆತ್ಮ ಕೊಟ್ಟಿದೆ, ಇನ್ನೊಂದು ಯೇಸು ಕ್ರಿಸ್ತನ ಆತ್ಮ ಅಂತ ಕೊಟ್ಟಿದೆ. ಅಂದ್ರೆ ಇಷ್ಟೊಂದು ಹೆಸರುಗಳು ಏನಕ್ಕೆ ಕೊಟ್ಟಿದ್ದಾರೆ, ಏನಿದೆ ಅರ್ಥ, ಏನಿದು ಅಂಡರ್ಸ್ಟ್ಯಾಂಡಿಂಗ್, ಏನು ಉದ್ದೇಶ ಅದರ. ಸೊ ಇದನ್ನ ನಾವೇನ್ ಮಾಡೋಣ ನೋಡೋಣ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇದಕ್ಕೆ ವ್ಯತಿರಿಕ್ತವಾಗಿ ಅಶುದ್ಧಾತ್ಮ, ಸುಳ್ಳಿನ ಆತ್ಮ, ಭಯದ ಆತ್ಮ ಮುಂತಾದವುಗಳು. ಈ ತರ ಬೈಬಲ್ ನಲ್ಲಿ ಆಪೋಸಿಟ್ ಕೂಡ ಆತ್ಮಗಳೇನಾಗಿದೆ ಇದೆ. ಏನಪ್ಪಾ ಆತ್ಮಗಳಿದೆ? ಸುಳ್ಳಿನ ಆತ್ಮ, ಮೋಸದ ಆತ್ಮ, ವಂಚನೆ ಆತ್ಮ. ಇದೇನಿದು ಅದರ. ಹಾಗಾದ್ರೆ ಇಷ್ಟೊಂದು ದೇವ್ರುಗಳವ್ರ ಅದರ, ಏನಿದೆ ಅರ್ಥ, ಯಾಕೆ ಇಷ್ಟೊಂದು ಹೆಸರು ಕೊಟ್ಟಿದ್ದಾರೆ ಅದರ. ಕೆಟ್ಟ ಆತ್ಮಗಳಲ್ಲಿ ಇಷ್ಟೊಂದು ಆತ್ಮಗಳಿದೆಯಾ? ಪವಿತ್ರಾತ್ಮಲ್ಲಿ ಇಷ್ಟೊಂದು ಪವಿತ್ರಾತ್ಮ ತರ ಇದೆಯಾ? ಪವಿತ್ರಾತ್ಮಗಳು ಇಷ್ಟೊಂದು ಇದೆಯಾ? ಏನ್ ಅರ್ಥ ಇದು? ಆಮೇಲೆ ವಯಕ್ತವಾದ ಸರ್ವನಾಮಗಳು ಅನ್ವಯಿಸಲಾಗಿದೆ. ಆತ್ಮ ಎಂಬ ಪದದ ಮಹತ್ವ. ದೇವರು ಆತ್ಮನಾಗಿದ್ದಾನೆ, ಪವಿತ್ರಾತ್ಮನು ಇನ್ನೂ ನೀಡಲ್ಪಟ್ಟಿರುವುದಿಲ್ಲ. ನೋಡ್ರ, ಈ ಪವಿತ್ರಾತ್ಮ ಅಂತಂದ್ರೆ ಏನು ಅದರ. ಏನ್ರಿ ದೇವರ ವಾಕ್ಯ ಅಂತ ಹೇಳ್ತಾರೆ, ದೇವರೇ ಆತ್ಮ ಅಂತ ಹೇಳ್ತಾರೆ. ಏನ್ ನೀವೆಲ್ಲ ಅರ್ಥಗಳು? ಈ ಒಂದು ವಾಕ್ಯಗಳಿಗೆ ಅರ್ಥ ಏನು? ಆಮೇಲೆ ನಾವು ಸತ್ಯವಿಲ್ಲದ ಒಂದು ವಾಕ್ಯ ಬರ್ತಾರೆ, ಪವಿತ್ರಾತ್ಮ ಇನ್ನ ಕೊಡಲ್ಪಟ್ಟಿಲ್ಲ ಅಂತ. ಅದ್ರ ಹಾಗಾದ್ರೆ ಮತ್ತೆ ಪವಿತ್ರಾತ್ಮ ಕೊಟ್ಟೇ ಇರ್ಲಿಲ್ವಾ? ಅದಕ್ಕಿಂತ ಮುಂಚೆ ಪವಿತ್ರಾತ್ಮ ಇರ್ಲಿಲ್ವಾ? ಹಾಗಾದ್ರೆ ಅದಕ್ಕಿಂತ ಮುಂಚೆ ಪವಿತ್ರಾತ್ಮ ಇತ್ತು ಅಂದ್ರೆ ಏನ್ ಕೆಲಸ ಮಾಡ್ತು? ಪವಿತ್ರಾತ್ಮ ಇಲ್ಲ ದೇವ್ರು ಹೆಂಗ್ ನಡೆಸಿದ್ರು? ಇತ್ತು ಅಂದ್ರೆ ಹೆಂಗಿತ್ತು ಅಲ್ವರ. ಹಂಗ ಕೊಡಲ್ಪಟ್ರು ಅಂದ್ರೆ ಯಾವಾಗ ಕೊಡಲ್ಪಟ್ರು? ಏನ್ ಡಿಫ್ರೆನ್ಸ್ ಅಲ್ವರ. ಆಮೇಲೆ ಆತ್ಮನ ವರಗಳು. ಪವಿತ್ರಾತ್ಮನ ರೂಪಾಂತರಗೊಳಿಸುವ ಶಕ್ತಿ. ನೋಡಿ, ಪವಿತ್ರಾತ್ಮನ ವರಗಳು.
ಎಲ್ಲ ಸಭೆಯಲ್ಲಿ ಬರೀ ಇದೇ ನೋಡೋದು ಇದ್ದಿತ್ತು. ಏನಪ್ಪ ಇದ್ದು ನೋಡ್ತಾರೆ, ಪವಿತ್ರ ಆತ್ಮನ ವರಗಳು, ವರ ಇರಬೇಕು. ಏನಪ್ಪ ನಿಮ್ಗೆ ಯಾವ ಗಿಫ್ಟ್ ಇದೆ? ಹಾ, ಅದರ ಏನು ಗಿಫ್ಟಾ? ಪವಿತ್ರ ಆತ್ಮ ಗಿಫ್ಟ್ ಇರಬೇಕು. ಏನದು? ಅನ್ಯ ಭಾಷೆ, ಅದರ ಪ್ರವಾದನೆ ಹೇಳೋದು, ಅದರ ಏನ್ರಿ ದರ್ಶನಗಳು ನೋಡೋದು, ಕನ್ಸುಗಳು ನೋಡೋದು, ಅರ್ಥಗಳು ಹೇಳೋದು, ಅದರ ಇವೇನ್ರಿ ಪವಿತ್ರ ಆತ್ಮನ ವರಗಳು. ಅದರ ಆಮೇಲೆ ಪವಿತ್ರ ಆತ್ಮನ ಏನ್ರಿ ಮಾರ್ಪಾಡು ಮಾಡೋಂಥ ಸಾಮರ್ಥ್ಯ, ಟ್ರಾನ್ಸ್ಫಾರ್ಮಿಂಗ್ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮ ಒಬ್ಬರನ್ನ ಮಾರ್ಪಡಿಸೋದಕ್ಕೆ ಹೇಗೆ ಶಕ್ತಿ ಇದೆ, ಇದಕ್ಕೆ ಹೇಗೆ ಮಾಡ್ತದೆ? ಆಮೇಲೆ ಅಳತೆಯುಳ್ಳ ಆತ್ಮ, ಅಳತೆ ಇಲ್ಲದ ಆತ್ಮ. ನೋಡ್ರೆ, ಅಳತೆ ಇಲ್ಲದ ಆತ್ಮ, ಅಳತೆ ಇರುವಂತ ಆತ್ಮ. ಆಹಾ, ಯಾರಿಗಪ್ಪ ದೇವರು ಅಳತೆ ಮಾಡಿ ಕೊಟ್ರು ಪವಿತ್ರಾತ್ಮನ? ಅಳತೆ ಮಾಡಿದ್ರೆ ಯಾರು ಕೊಟ್ರು? ದೇವರು ಪವಿತ್ರಾತ್ಮ ಕೊಟ್ಟಿದ್ದೀರಾ? ಅಳತೆ ಮಾಡಿದಿರಾ? ಹೌದ್ರಿ, ಯೇಸು ಕ್ರಿಸ್ತ ಹೆಸರು ಕೊಟ್ಟಿದ್ರು. ವೆರಿ ಗುಡ್. ಜೀಸಸ್ ಕ್ರೈಸ್ಟ್ ಅಳತೆ ಮಾಡಿದ್ರೆ ಕೊಟ್ಟಾರೆ. ನಮ್ಗೆ 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 ಅಳತೆ ಮಾಡಿ ಕೊಟ್ಟಿದ್ದಾರೆ. ಅಳತೆ ಮಾಡಿ ಕೊಡ್ತಾರೆ ಅಲ್ವಲ್ಲ? ಕೊಡ್ಲೇ ಬಿಡ ಕೊಡ್ಲೇ ಬಿಡ ಅಂತ ನಮ್ಮ ತರ. ನಾವ್ ಹೆಂಗೆ ದೇವ್ರು ಕೊಡ್ಲೇ ಬಿಡ ಅಂತ ಅಂದ್ಬಿಟ್ಟು ನಮ್ಮನ್ನ ನಾವೇ ಒಪ್ಪಿಸ್ಕೊಳಕ್ ಹಿಂದೆ ಮುಂದೆ ನೋಡ್ತೀರಾ, ಅಷ್ಟೇ ದೇವ್ರು ನಮ್ಗೇನ್ ಮಾಡೋದು? ವಾಪಸ್ ಕೊಡೋದು ಅಲ್ವರ? ಸೊ ಏನಿದು ಅಲ್ವರ? ಅಳತೆ ಅಂತ ಏನಕ್ಕೆ ಕೊಟ್ಟವ್ರೆ? ಏನಕ್ಕೆ ಅಳತೆ ಮಾಡ್ಕೊಡ್ಬೇಕು? ಯಾಕೊಬ್ರಿಗೆ ಅಳತೆ ಮಾಡಿದ್ರೆ ಕೊಟ್ರು ಅಲ್ವರ? ಕಾರಣ ಏನು? ಆಮೇಲೆ ಈ ಲೋಕದ ಆತ್ಮ ಕ್ರಿಸ್ತ ವಿರೋಧಿ, ಇದಕ್ಕೂ ಪವಿತ್ರಾತ್ಮನಿಗೂ ಕದನ. ಏನಪ್ಪಾ? ಲೋಕದ ಆತ್ಮ ಅಂತ ನೋಡಿದಿರಿ, ಕ್ರಿಸ್ತ ವಿರೋಧಿ ಆತ್ಮ ಅಂತ ನೋಡಿದಿರಿ. ಆಮೇಲೆ ನಮ್ಮಳಿಗೆ ಒಂದು ಕದನ, ಯುದ್ಧ, ಜಗಳ ನಡೀತಾ ಇತ್ತಲ್ಲ. ಏನಂತೆ? ನೂತನ ಸೃಷ್ಟಿಗೂ ಹಳೆ ಮನುಷ್ಯನಿಗೂ ಐತಲ್ಲ ಜಗಳ, ಐತಲ್ಲ ಗಲಾಟೆ. ಏನದು? ಏನದು ಪವಿತ್ರಾತ್ಮನ ಹೋರಾಟ ನಮ್ಮಲ್ಲಿ ನಡೀತಾ ಇರೋದು ಅಲ್ವರ? ಅದ್ರ ಬಗ್ಗೆ ನೋಡೋಣ. ಅದರ ಪವಿತ್ರಾತ್ಮ ಒಂದು ವ್ಯಕ್ತಿ ಅಂತಂದ್ರೆ, ಹ ಅದು ನಮ್ಮ ಜೊತೆ ಬಂದು ಫೈಟ್ ಮಾಡ್ತದ? ಹೆಂಗ್ ಫೈಟ್ ಮಾಡ್ತದೆ? ಯಾರು ಗೆಲ್ಬೇಕು ಹಂಗಾರೆ ಅಲ್ವರ? ನಾವು ಗೆಲ್ಬೇಕಾ? ಪವಿತ್ರಾತ್ಮ ಗೆಲ್ಬೇಕಾ? ಯಾರು ತುಂಬ ಶಕ್ತಿಶಾಲಿ? ಹಂಗೆ ಹೆಂಗೆ ಹೋರಾಟಗಳು ನಡೀತದೆ? ಏನಿದು ಅಂತ ನೋಡೋಣ. ಆಮೇಲೆ ಭಕ್ತ ಜನರಲ್ಲದ ಹಾಗೂ ಭಕ್ತ ಜನರ ಮಧ್ಯದಲ್ಲಿ ಕಾದಾಡುವ ಆತ್ಮ. ಓ ನೋಡಪ್ಪ, ಭಕ್ತರಲ್ಲದ ಭಕ್ತರಾಗಿರುವಂತ ಜನಗಳ ನಡುವೆ ಕಾದಾಡುವಂತ ಆತ್ಮ. ಅದರ ದೇವ್ರನ್ನ ಹಿಂಬಾಲಿಸೋರು, ಅವರಲ್ಲಿ ಪವಿತ್ರಾತ್ಮ ಐತಲ್ವಾ, ಅವರಲ್ಲೂ ಏನ್ರಿ ದೇವ್ರು ಹಿಂಬಾಲಿಸ್ತಿರೋಂಥ ವ್ಯಕ್ತಿಗಳಿರುತ್ತಲ್ಲ, ಜನಗಳು, ಅವರಲ್ಲಿ ಏನಾಗಿದೆ? ಒಂದು ಆತ್ಮ ಐತಲ್ಲ, ಇವ್ರಿಗೂ ಅವ್ರಿಗೂ ಏನೋ ಜಗಳ ನಡೀತದ? ಅದೇನದು? ಹೆಂಗೆ ಹೆಂಗ್ ನಡೀತದೆ? ಅದನ್ನ ನೋಡೋಣ ಅಂತ ಹೇಳ್ತಾರೆ. ಆಮೇಲೆ ಮತ್ಸರದ ದುರಾಶೆಯುಳ್ಳ ಆತ್ಮ, ಆತ್ಮನ ಬೋಧನೆ, ಪಾರ್ಕೊಲೆಟೋಸ್ ಅಂದರೆ ಸಮಾಧಾನ ಪಡಿಸುವವರು, ಆತನು ನಿಮ್ಮನ್ನು ಸತ್ಯಕ್ಕೂ ಮತ್ತು ಸಂಪೂರ್ಣವಾದ ಪಾಪ ನಿವೃತ್ತಿಗೂ ನಡೆಸುವನು. ಅಲ್ವರ? ನಿಮಿಷ ರೀ. ಓಕೆ ಓಕೆ ಕಾಣಿಸ್ತೈತಲ್ಲ? ಎಲ್ಲ ಕೇಳಿಸ್ತೈತಲ್ಲ? ಓಕೆ ಸರಿ. ನೋಡ್ಬೇಕಾದ್ರೆ ಏನಪ್ಪಾ ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ಸ್- ಪವಿತ್ರಾತ್ಮನ ಇಂದ ಹೋರಾಟಗಳು ನಮ್ಮಲ್ಲಿ ಹೋರಾಟ ನಡೀತಲ್ಲ ಪವಿತ್ರಾತ್ಮಂದ ಅಲ್ವರ? ಏನ್ರಿ ಹೊರಗಡೆ ಒಂದು ಹೋರಾಟಗಳು ಅಲ್ವರ? ಏನಪ್ಪ ಇದು? ಆ? ಅಲ್ವರ? ಆಮೇಲೆ ಇದು ಪವಿತ್ರಾತ್ಮ ಇದು ಹೋರಾಟ ಮಾಡೋದಕ್ಕೆ ತುಂಬಾ ಕುತೂಹಲ ಪಡ್ತಾರಂತೆ. ಅದ ಅರ್ಥ ಏನು? ಆ ಥರ ವಾಕ್ಯ ಐತಲ್ಲ, ದ ಸ್ಪಿರಿಟ್ ಲಸ್ಟ್ ಟು ಎನ್ವಿ ಅಂತ. ಆಮೇಲೆ ಪವಿತ್ರಾತ್ಮನ ನೀವೆಲ್ಲರೂ ಬೋಧಿಸಲ್ಪಡ್ತೀರಾ. ಹೆಂಗೆ? ಕ್ರಿಸ್ತನ್ ತಾನೇ ನಮ್ಗೆ ಟೀಚ್ ಮಾಡೋದು. ದೇವರು ಎಲ್ಲ ನಮ್ಮನ್ನೆಲ್ಲನೂ ಕ್ರಿಸ್ತನ್ ಅಂತ ಕಳಿಸ್ತಾರೆ. ಕ್ರಿಸ್ತನ್ ನಮಗೆ ಬೋಧನೆ ಮಾಡೋದು, ಅವ್ರ ತಾನೇ ಟೀಚ್ ಮಾಡೋದು. ಪವಿತ್ರಾತ್ಮ ನಮ್ಗೆ ಟೀಚ್ ಮಾಡ್ತಾರೆ. ಈ ಪವಿತ್ರಾತ್ಮ ಅಂತ ಬರೋಂಥ ಏನ್ರಿ ವಾರ್ತೆ? ಪ್ಯಾರಾಕ್ಲಿಟಾಸ್, ಗ್ರೀಕಲ್ಲಿ ಪ್ಯಾರಾಕ್ಲಿಟ್ಸ್ ಅನ್ನೋ ಅರ್ಥ ಏನೋ? ಅದಕ್ಕೆ ಪದ ಬಳಸಿದ್ದಾರೆ. ಆಮೇಲೆ ಸಹಾಯಕನು ಅಂತ ಕಾಣಬರ್ತದೆ. ಕಂಫರ್ಟರ್, ಏನಪ್ಪ ಅದು ಕಂಫರ್ಟರು? ಆ ಪದನ ಯಾಕೆ ಯೂಸ್ ಮಾಡಿದ್ದಾರೆ? ಆಮೇಲೆ ಅದ್ಭುತವಾದ ವರಗಳು ನಿಂತು ಹೋದರೂ ಆತ್ಮನ ಮೇಲ್ವಿಚಾರಣೆಯು ಎಂದೂ ನಿಂತಿಲ್ಲ, ಮುಂದುವರಿಯುತ್ತಿದೆ. ಅದರ ಸೊ ಅದಕ್ಕೆ ನೋಡ್ಬೇಕಾರೆ ಆ ಪವಿತ್ರಾತ್ಮ ನಿಮ್ ಸಕಲ ಸತ್ಯಲ್ಲಿ ನಡೆಸ್ತಾನೆ ಅಲ್ವರ? ಏನ್ರಿ ಪವಿತ್ರಾತ್ಮನ ಏನ್ರಿ ಅದು ನಿಂತೋದ್ರು ಸರಿ, ಏನ್ರಿ ಅದೆಲ್ಲ ಆತ್ಮದ ಒಂದು ವರಗಳೆಲ್ಲ ನಿಂತೋದ್ರು ಸರಿ, ಪವಿತ್ರಾತ್ಮನ ನಡೆಸುವಿಕೆನಾಗಿದೆ ಇದೆ. ಹೇಗೆ? ಅದ್ಭುತ ಸೂಚಕ ಕಾರ್ಯಗಳು ಎಲ್ಲ ಏನ್ರಿ ಇಲ್ಲದೆ ಹೋಗ್ತವೆ ಅಂತ ಇತ್ತಲ್ಲ, ಹಾಗಿದ್ರು ಕೂಡ ಪವಿತ್ರಾತ್ಮ ನಡೆಸ್ತಾ ಇದ್ದೆ. ಇದ್ರ ಬಗ್ಗೆ ಬ್ಯೂಟಿಫುಲ್ ಆಗಿ ಏನಪ್ಪ ಮಾಡ್ತಾರೆ ಅಂದ್ರೆ, ನಮ್ಮ ಬ್ರದರ್ ಇದರಲ್ಲಿ ಸೂಪರ್ ಆಗಿ ಮಾಡೋರೆ.
ಕವರ್ ಮಾಡೋರಿ. ಅದರ ಇದು ಸುಮಾರು ಎಷ್ಟು ಪೇಜ್ಗಳಿದೆ ಅಂತ ನೋಡ್ದ ಅಂತಂದ್ರೆ ಹೆಚ್ಚು ಕಮ್ಮಿ 45 ಪೇಜ್ ಏನಾಗಿದೆ ರೀ, ಇದಿದೆ. ಸೂಪರ್ ಆಗಿದೆ. ಅದರ ನಾವು ಈ ತ್ರೈಕತ್ವ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದನ್ನೆಲ್ಲ ಕ್ಲೀನಾಗಿ ಉಪದೇಶನ ಓದ್ಕೊಂಡು ಹೋಗ್ಬಿಟ್ರೆ ಏನ್ರಿ ಸ್ಪಷ್ಟವಾಗಿ ಏನ್ ಮಾಡೋದು ನಾವು ಅರ್ಥನ ಮಾಡ್ಕೊಬೋದು. ಅದರ ಅದಕ್ಕೆ ಮೊದಲು 2 ವಾಕ್ಯನ ಓದೋಣ. ಯಾರು ಓದ್ರಿ? ರೋಮಾಪುರದಲ್ಲಿ 8ನೇ ಅಧ್ಯಾಯ 14 ಮತ್ತು 16. ರೋಮನ್ಸ್ 8 ಚಾಪ್ಟರ್ 14-16. ಯಾರು ಓದ್ತೀರಾ? ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ, ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ನೋಡ್ರ, ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನಂತೆ. ಏನಪ್ಪಾ, ನಾವು ದೇವ್ರ ಮಕ್ಳಾಗಿದ್ದೀರೋ ಇಲ್ವೋ ಅಂತ. ಅಲ್ವರ, ನಮ್ಗೆ ಯಾರು ಸಾಕ್ಷಿ ಕೊಡ್ಬೇಕು? ನಾವು ದೇವ್ರ ಮಕ್ಳು ಹೌದಾ ಇಲ್ವೋ ಅಂತ. ಅಲ್ವರ, ಸಹೋದರ ಸಹೋದರಿಗಳು ಅಕ್ಕಪಕ್ಕದವ್ರ ಕೊಡ್ಬೇಕು ಸಾಕ್ಷಿ ನಮ್ಗೆ. ಬೈಬಲ್ ಹೇಳ್ತಾರೆ ಪವಿತ್ರ ಆತ್ಮ ನಮಗೆ ಸಾಕ್ಷಿ ಕೊಡ್ತಾನಂತೆ. ಹೇಗೆ ಕೊಡ್ತದೆ ಅದು ನೋಡೋಣ. ನಮ್ ನೆಕ್ಸ್ಟ್ ಸಿಸ್ಟರ್ ಜೋಯಲ್ 2nd ಚಾಪ್ಟರ್ 28 ವರ್ಸ್. ಜೋಯಲ್ 2:28. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನೋಡ್ರ, ನನ್ನ ಪವಿತ್ರ ಆತ್ಮನು ಎಲ್ಲರ ಮೇಲೂ ಸುರಿಸ್ತೀನಿ, ಎಲ್ಲಾ ಮಾಂಸದ ಮೇಲೆ ಸುರಿಸ್ತೀನಿ. ಎಲ್ಲಾರು ಏನ್ ಮಾಡ್ತಾರೆ ಅವಾಗ? ಪ್ರವಾದಿಸುವರು. ಅಲ್ವರಾ? ಸರಿ, ಇವಾಗ ನೆಕ್ಸ್ಟ್ ಒಂದು ಚಾಪ್ಟರ್, ಒಂದು ಪ್ಯಾರಾಗ್ರಾಫ್ ಏನ್ ಮಾಡೋಣ, ಓದೋಣ. ಓಕೆನಾ? ಅನು ಸಿಸ್ಟರ್ ಓದ್ಬೋದಾ ಪ್ಯಾರಾಗ್ರಾಫು? ಲೆಸನ್ ನಂಬರ್ 8 ಬ್ರದರ್. ಲೆಸನ್ ನಂಬರ್ 8, ಪೇಜ್ ನಂಬರ್ 98, ಫಸ್ಟ್ ಪ್ಯಾರಾಗ್ರಾಫ್. ಪಾಪ ನಿವೃತ್ತಿಯು ಮಹಾ ಕಾರ್ಯದಲ್ಲಿ ಪವಿತ್ರಾತ್ಮನ ಪಾತ್ರವನ್ನು ಉದಾಸೀನ ಅಥವಾ ಅಲಕ್ಷ್ಯ ಮಾಡಿದ್ದೇ ಆದರೆ ನಾವು ಆ ಕಾರ್ಯವನ್ನು ಸ್ಪಷ್ಟವಾಗಿ ಪರಿಗಣಿಸುವುದಾಗಲಿ ಅರ್ಥ ಮಾಡಿಕೊಳ್ಳುವುದಾಗಲಿ ಸಾಧ್ಯವಿಲ್ಲ. ಪಾಪ ನಿವೃತ್ತಿಯ ಪ್ರಸ್ತುತಿಯಲ್ಲಿ ವಿಶ್ವಾಸಿಗಳಿಗೆ ದೈವಿಕ ಕ್ಷಮಾಪಣೆಯನ್ನು ಪ್ರಕಟಿಸುವುದು ಮತ್ತು ಅವರನ್ನು ಸಂಪೂರ್ಣವಾದ ಹೃದಯದೊಂದಿಗೆ ದೇವರೊಡನೆ ಪುನಃ ಸಂಧಾನಕ್ಕೆ ನಡೆಸುವುದು, ಇವೇ ಮುಂತಾಗಿ ಪವಿತ್ರಾತ್ಮನ ಕಾರ್ಯವು ಬಹಳಷ್ಟು ಇದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೀಕ್ಷಾ ಸ್ನಾನದಲ್ಲಿ ಪವಿತ್ರಾತ್ಮೆಯಿಂದ ಪಡ್ಕೊಂಡ ಸ್ಫೂರ್ತಿಯ ಪ್ರಭಾವದಿಂದ ತನ್ನ ಸೇವೆಯ ಪ್ರಾರಂಭದಲ್ಲಿ ಆತನ ಪ್ರತಿಷ್ಠೆಗೊಂಡ ಹೃದಯವು ಕರ್ತನ ಚಿತ್ತವನ್ನು, ಸರಿಯಾದ ಕ್ರಮವನ್ನು, ಸ್ವಯಂ ಬಲಿದಾನದ ಇಕ್ಕಟ್ಟಾದ ಮಾರ್ಗವನ್ನು ಸ್ಪಷ್ಟವಾಗಿಯೂ ನಿರ್ದಿಷ್ಟವಾಗಿಯೂ ನೋಡಲು ಮತ್ತು ಆತನ ಮಿಗಿಲಾದ ಅಮೂಲ್ಯ ವಾಗ್ದಾನಗಳನ್ನು ಮೆಚ್ಚಿಕೊಳ್ಳಲು ಸಾಧ್ಯವಾಯಿತು. ಇದರ ನೆರವೇರಿಕೆಯು ಆತನ ದೈನ್ಯತೆ, ಅಪಮಾನ ಮತ್ತು ಕಲ್ವಾರಿಯಲ್ಲಿ ಆತನ ಮರಣವನ್ನು ಮೀರಿದ್ದಾಗಿತ್ತು. ಆದುದರಿಂದ ಪವಿತ್ರಾತ್ಮನ ಮೂಲಕ ತಂದೆಗೆ ಅಂಗೀಕಾರಾರ್ಹವೂ ಸಂತೋಷದಾಯಕವೂ ಆದ ತನ್ನ ಮಹಾ ಕಾರ್ಯವನ್ನು ನಮ್ಮ ವಿಮೋಚಕನು ಸಾಧಿಸಲು ಸಾಧ್ಯವಾಯಿತು. ಇದು ಇಡೀ ಮಾನವ ಕುಲಕ್ಕೆ ಈಡು ಬಲಿಯೊಂದನ್ನು ಒದಗಿಸುವಂಥದ್ದಾಗಿತ್ತು. ಅದೇ ರೀತಿಯಲ್ಲಿ ಪವಿತ್ರಾತ್ಮನನ್ನು ಸಭೆಯೊಂದಿಗೆ ಗುರುತಿಸಲಾಗಿದೆ. ಪಾಪ ಪ್ರಾಯಶ್ಚಿತ್ತ ಮಹಾಬಲಿಯ ಅರ್ಹತೆಯನ್ನು ಅಂಗೀಕರಿಸಿದವರೆಲ್ಲರೂ ಮತ್ತು ಆತನ ಮಗನ ಬಲಿದಾನದ ಅರ್ಹತೆಯ ಮೂಲಕ ತಂದೆಯ ಬಳಿಗೆ ಬಂದವರೆಲ್ಲರೂ ಮತ್ತು ದೈವ ಸ್ವಭಾವದ ಮಹಾಕರ್ಯ ಅನುಸಾರವಾಗಿ ತಮ್ಮನ್ನು ಸಜೀವ ಬಲಿಯನ್ನಾಗಿ ಪ್ರಸ್ತುತಿಪಡಿಸುವುದರೆಲ್ಲರೂ ಅವುಗಳನ್ನು ಸುವಾರ್ಥ ಯುಗದಲ್ಲಿ ಎತ್ತಿ ಹಿಡಿಯುವವರಾಗಿದ್ದಾರೆ ಮತ್ತು ಇದಕ್ಕಾಗಿ ಅವರಿಗೆ ಪವಿತ್ರಾತ್ಮನ ಅಗತ್ಯವೂ ನೆರವು ಬೇಕಾಗುತ್ತದೆ. ದೇವರ ಆತ್ಮನನ್ನು ಪಡ್ಕೊಂಡ ಅನುಪಾತದಲ್ಲಿ ಅವರುಗಳು ತಂದೆಯೊಂದಿಗೆ ಮತ್ತು ಮಗನೊಂದಿಗೆ ಸಮರ್ಪಕವಾದ ಸಾಂಗತ್ಯ ಹೊಂದಲು ಬರಬಹುದಾಗಿದೆ ಮತ್ತು ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಪರಿಪೂರ್ಣವಾದದ್ದು ಆಗಿರುವ ದೇವರ ಚಿತ್ತವೇನೆಂದು ನೀವು ವಿವೇಚಿಸಿ ಅವುಗಳನ್ನು ಕೈಗೊಳ್ಳಬಹುದಾಗಿದೆ. ಕೇವಲ ದೇವರ ಸಾಕ್ಷ್ಯದ ಬರಹಕ್ಕಿಂತ ಮಿಗಿಲಾಗಿ ನಾವು ಪವಿತ್ರಾತ್ಮನ ಮೂಲಕ ಮಾತ್ರವೇ ದೇವರ ಅಗಾಧವಾದ ಸಂಗತಿಗಳನ್ನು
ಮತ್ತು ದೇವರು ಆತನನ್ನು ಪ್ರೀತಿಸುವವರಿಗಾಗಿ ಕಾಯ್ದಿರಿಸಿದ. ಆದರೆ ಮಾನವನ ಕಣ್ಣುಗಳು ಕಾಣದೆ, ಮಾನವನ ಕಿವಿಗಳು ಕೇಳದ ಮತ್ತು ಮಾನವ ಹೃದಯಗಳಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ಭಾವಗಳು ಹುಟ್ಟಿದ ಎಲ್ಲಾ ಸಂಗತಿಗಳನ್ನು ಅರಿತು ಅವುಗಳನ್ನು ಮೆಚ್ಚಿಕೊಳ್ಳಲು ಸಾಧ್ಯ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅವರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು ಎಂಬುದೇ. 1 ಕೊರಿಂಥ 2ನೇ ಅಧ್ಯಾಯ 9-10 ವಚನಗಳು. ಥ್ಯಾಂಕ್ ಯು ಸ್ಟಾರ್. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ದೇವರು ಮನುಷ್ಯನ ಮಾಡಿದಂಥ ವಿಮೋಚನೆ ಅಲ್ವರ, ಯೇಸು ಕ್ರಿಸ್ತನ ಮುಖಾಂತರ ಬಲಿದಾನ ಕೊಟ್ಟು ನಮ್ನೆಲ್ಲರನ್ನೂ ರಕ್ಷಿಸಿದಂಥ ವಿಚಾರನ ನಾವು ತಿಳ್ಕೊಬೇಕು ಅಂದ್ರೆ ನಮ್ಗೆ ಏನು ಬೇಕು ಅಂದರೆ ಪವಿತ್ರಾತ್ಮ ಬೇಕಾಗುತ್ತೆ, ಬೇಕೇ ಬೇಕು. ಅದರ ಪವಿತ್ರಾತ್ಮ ಇಲ್ದರ ಸತ್ಯವೇದನ ಅರ್ಥ ಮಾಡ್ಕೊಳಕ್ಕೆ ಏನಿಲ್ಲ, ಸಾಧ್ಯನೇ ಇಲ್ಲ ರೀ ಅಲ್ವರ. ಅದಕ್ಕೆ ಸತ್ಯವೇದಲ್ಲಿ ಹೇಳ್ಬೇಕಾರೆ ಏನು ಹೇಳ್ತಾರೆ, ಏನ್ರಿ, ಯೆಹೋವನ ಶಾಸ್ತ್ರದಲ್ಲಿ ಮಾಡಿ ನೀವು ಹುಡುಕಿ ಹೋದ್ರಿ, ಒಂದು ಇಲ್ಲದಂತಿರೋದು ಎಲ್ಲವೂ ಏನಾಗಿರ್ತದೆ, ಜೊತೆ ಜೊತೆ ಆಗಿರ್ತದೆ ಅಂತ ಯೆಶಾಯ 34:16 ಹೇಳ್ತಾರೆ. ಅಲ್ಲಿ ದೇವರ ಆತ್ಮವು ಇದನ್ನು ಒಟ್ಟಿಗೆ ಬರಮಾಡುವುದು ಅಂತಂತ ಹೇಳ್ತಾರೆ. ದೇವರ ಪವಿತ್ರಾತ್ಮದಿಂದಾನೇ ನಾವು ಸತ್ಯವೇದನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೇನ್ರಿ ಅಲ್ಲಿ ಸಾಧ್ಯ ಅಲ್ವರ. ಸರಿ ನೋಡ್ಬೇಕಾರೆ ದೇವರು ಹೆಂಗೆ ಮನುಷ್ಯನ ಕಾಪಾಡಿದ್ರು, ಎಲ್ಲ ಪಾಪಗಳೆಲ್ಲಾನು ಹೇಗೆ ಕ್ಷಮಿಸಿದ್ರು, ಇವೆಲ್ಲ ಅರ್ಥ ಮಾಡ್ಕೊಬೇಕಾದ್ರೆ ನಮಗೆ ಸ್ಪಿರಿಟ್ ಗೈಡೆನ್ಸ್ ಇಲ್ಲದ್ರೆ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅದರ ಮೊದಲನೇದು. ಎರಡನೇದು ಏನ್ರಿ, ಇವನ್ ಯೇಸು ಕ್ರಿಸ್ತು ಕೂಡ ತನ್ನ ಜೀವಿತದಲ್ಲಿ ಭೂಲೋಕಕ್ಕೆ ಬಂದಿದ್ಮೇಲೆ, ಅವರು ಬ್ಯಾಪ್ಟಿಸಮ್ ತಗೊಂಡಿದ್ಮೇಲೆ, ದೇವರ ಪವಿತ್ರಾತ್ಮ ಕೊಟ್ಟಿದ್ಮೇಲೆ ಎಷ್ಟೋ ವಿಚಾರಗಳಿಗೆ ಏನಾಯ್ತಂದ್ರೆ ಅವ್ರಿಗೆ ತಿಳಿತು ಅಂತ ನಾವು ಏನು ಮಾಡ್ತೀವಿ ನೋಡ್ತೀರಿ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲಾ ವಿಚಾರಗಳು ಬರೋಕ್ಕಿಂತ ಮುಂಚೆ ಏನಾಗಿರಲಿಲ್ಲ, ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ರೀ. ಕೆಲವು ವಿಚಾರಗಳು ಗೊತ್ತಿತ್ತು, ಅರೆ ಎಕ್ಸಾಕ್ಟಾಗಿ ಸ್ಪಷ್ಟವಾಗಿ ಏನ್ರಿ ಗೊತ್ತಾಗೋದು ಯಾವಾಗಪ್ಪ ಅಂತಂದ್ರೆ ಏನ್ರಿ ಅದರ ಪ್ರಾಕ್ಟಿಕಲ್ ಆಗಿ ಅವರು ಏನ್ರಿ ಅರ್ಥ ಮಾಡ್ಕೊಂಡಿದ್ಮೇಲೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಥಿಯರಿಗೆ ಅರ್ಥ ಮಾಡ್ಕೊಳೋದಕ್ಕೂ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಏನಿದೆ, ಎರಡು ವ್ಯತ್ಯಾಸ ಇದೆ. ಎಲ್ಲರೂ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ, ಪ್ರಾಕ್ಟಿಕಲ್ಸ್ ಅನ್ನ ಒಂದು ಪೀರಿಯಡ್ ಇಟ್ಟಿದ್ದಾರೆ, ಥಿಯರಿ ಅಂತ ಏನು ಮಾಡ್ತಾರೆ ಪೀರಿಯಡ್ನ ಇಟ್ಟಿದ್ದಾರೆ. ಥಿಯರಿ ಪೀರಿಯಡ್ ಏನು ಮಾಡ್ತಾರೆ, ಬರೀ ಪುಸ್ತಕದಲ್ಲಿರೋದನ್ನೆಲ್ಲ ಹೇಳ್ಕೊಡ್ತಾರೆ. ಪ್ರಾಕ್ಟಿಕಲ್ಸ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಅವಾಗ ನಿಜವಾಗ್ಲೂ ಆ ವಸ್ತು ಜೊತೆಗೆ ನೀವು ವ್ಯವಹಾರ ಮಾಡ್ಬೇಕಾದ್ರೆ ಅವಾಗ ಅದು ಹೇಗೆಲ್ಲ ಇರ್ತದೆ, ಅದರ ಪರಿಣಾಮಗಳೇನು ಅಂತ ನಮ್ಗೆ ಏನಾಗ್ತಾರೆ ಅವಾಗ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ಇದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಕ್ರೈಸ್ತಿಗೆ ಪರಲೋಕದಿಂದ ಭೂಲೋಕಕ್ಕೆ ಬರ್ಬೇಕಾದ್ರೆ ಮನುಷ್ಯರಿಗೆ ಪ್ರಾಣ ಕೊಡಬೇಕು ಅಂತ ಗೊತ್ತಿತ್ರಿ. ಅದೇ ಇದ್ರದ್ದು ಡೀಟೇಲ್ಸ್ ಏನು, ಇನ್ನೂ ಡೀಟೇಲ್ಸ್ ಏನು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಥರ ಕೊಡಬೇಕು, ದೇವಚಿತ್ತ ಏನು ಅಂತಂದ್ಬಿಟ್ಟು ಇದನ್ನ ದೇವರು ಫಸ್ಟೇ ಕ್ರಿಸ್ತನ್ಗೆ ಏನು ಮಾಡಿಲ್ಲ ರೀ, ರಿವೀಲ್ ಮಾಡಿರಲಿಲ್ಲ. ಒಂದೊಂದೇ ವಿಚಾರಗಳನ್ನ ಕಾಲಾನುಕಾಲಕ್ಕೆ ಏನು ಮಾಡೋದು ದೇವರು ಅವ್ರಿಗೆ ರಿವೀಲ್ ಮಾಡಿದ್ರಂತೆ. ನೋಡಿ ಎಲ್ಲಪ್ಪ ಓದೋಣ. ಯೆಶಾಯದಲ್ಲಿ 50ನೇ ಅಧ್ಯಾಯ ನೋಡ್ರಿ ಅಂತೀರಿ 50ನೇ ಅಧ್ಯಾಯ 4ರಿಂದ ಹಿಡ್ದು ಏನ್ರಿ 7ವರೆಗೂ. ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ನೋಡ್ರ ಏನ್ರಿ, ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿ. ಏನಕ್ಕೆ ಏನ್ರಿ, ಬೇರೆಯವ್ರಿಗೆ ಯಾವ ರೀತಿ ಮಾತಾಡಬೇಕು, ಬಳಲಿ ಹೋದವ್ರಿಗೆ ಯಾವ ರೀತಿ ಸಂತೈಸ್ಬೇಕು ಅಂತ ಅಂದ್ಬಿಟ್ಟು ದೇವ್ರೇ ಮಾಡ್ತೀವಿ. ಒಳ್ಳೆ ನಾಲ್ಗೆ ಏನು ಮಾಡೋದು ಕೊಟ್ಟವ್ರೆ ಅಲ್ವಾ. ನಾಲ್ಗೆ ಏನ್ರಿ, ಸ್ಪೀಚ್, ಅದರ ಮಾತಾಡೋ ರೀತಿ, ಮಾತಾಡೋ ವಿಧಾನ ಕ್ರಿಸ್ತನ್ಗೆ ಏನು ಮಾಡೋರಂತೆ ದೇವರು ಕೊಟ್ಟರಂತೆ. ಯಾವಾಗ ಕೊಟ್ಟರು ನೋಡಿ, ಮುಂದಕ್ಕೆ ಹೇಳ್ತಾರೆ. ಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಬೆಳಗ್ಗೆ ಏನ್ರಿ, ಬೆಳಗ್ಗೆ ಅಂತ ಅರ್ಥ ಏನೋ, ದಿನ ಒಂದೊಂದು ದಿನಾನು ಫ್ರೆಶ್ ಟೀಚಿಂಗ್ಸ್, ಒಂದೊಂದು ದಿನಾನು ಫ್ರೆಶ್ ಇನ್ಸ್ಟ್ರಕ್ಷನ್ಸ್. ಕ್ರಿಸ್ತನ್ಗೆ ಒಂದೊಂದು ದಿನಾನು ಕೂಡ ಏನು ಮಾಡ್ತಾರೆ ದೇವರು ಗೈಡೆನ್ಸ್ ಕೊಡ್ತಾನೆ ಇದ್ರು ನೋಡ್ತೀನಿ ಅವರ. ಶಿಕ್ಷಿತರ ನಾಲ್ಗೆ, ಕೇಳುವಂತ ಕಿವಿನ ಏನ್ ಮಾಡೋದು ಕ್ರಿಸ್ತನ್ಗೆ ಕೊಟ್ರು. ಒಂದೇ ಸರಿ ಕೊಟ್ಬಿಟ್ರ ಲೈಫಲ್ಲಿ, ಅಂದ್ರೆ ಪವಿತ್ರಾತ್ಮ ಅಳ್ತಾ ಎಲ್ಲರೂ ಕೊಟ್ರು. ಆದ್ರೆ ಆ ವಾಕ್ಯದ ಎಷ್ಟೋ ಅರ್ಥಗಳನ್ನ ಕ್ರಮೇಣವಾಗಿ ದೇವ್ರೇ ಮಾಡೋದು ಕ್ರಿಸ್ತನ್ಗೆ ತಿಳಿಸ್ತಾ ಹೋದ್ರು ನೋಡ್ರಿ ಅಂತೀನಿ ಅಲ್ವರ. ಒಂದೇ ಸತಿ ಏನಾಗಿಲ್ಲ ಇದೆಲ್ಲ ರಿವೀಲ್. ಇದು ಹೆಂಗ್ ಮಾಡಿದ್ರು, ಹೆಂಗೆ ದೇವ್ರು ರಿವೀಲ್ ಮಾಡಿದ್ದು,
ಕ್ರಿಸ್ತನ್ಗೆ ಅಂತಂದ್ರೆ ತನ್ನ ಪವಿತ್ರಾತ್ಮನ ಮುಖಾಂತರ. ನೋಡಿ ಇಲ್ಲಿ ಫಸ್ಟ್ ಹೇಳ್ತಾರೆ, ಮತ್ತೊಬ್ಬರ ಹತ್ರ ಹೇಗ್ ಮಾತಾಡಬೇಕು ಅಂತ ಜ್ಞಾನನ ದೇವರು ಕ್ರಿಸ್ತನ್ ಕೊಡ್ತಾರಂತೆ. ಒಂದೊಂದು ದಿನ ಒಂದೊಂದು ಫ್ರೆಶ್ ಆಗಿ ಕೊಡ್ತಂತೆ. ಯಾಕೆ? ಎಲ್ಲ ದಿನ ಒಂದೇ ಜನಗಳನ್ನ ಮೀಟ್ ಮಾಡೋದಲ್ಲ, ಮೀಟ್ ಮಾಡಿ ಜನಗಳನ್ನ ಮೀಟ್ ಮಾಡೋದಲ್ಲ, ಫ್ರೆಶ್ ಪೀಪಲ್, ಫ್ರೆಶ್ ಗ್ಯಾದರಿಂಗ್. ಅದರ ಎಲ್ಲಾರ್ಗು ಏನ್ ಮಾಡ್ಬೇಕು ಇವಾಗ? ಅರ್ಥಕಥರ ಹೇಳ್ಬೇಕು ಅಂದ್ರೆ ಅವ್ರವ್ರ ಸಂಗತಿಗಳಿಗೆ ಅವ್ರ ತಕ್ಕಂತೆ ಏನ್ ಮಾಡ್ಬೇಕು ಅಲ್ಲಿ. ಅದಕ್ಕೆ ಕ್ರೈಸ್ಟಿಗೆ ಏನ್ರಿ ಗಾಡ್ಸ್ ಹೋಲಿ ಸ್ಪಿರಿಟ್ನ ಏನ್ರಿ ಟೈಮ್ ಟು ಟೈಮ್ ಗೈಡೆನ್ಸ್ ಏನ್ ಮಾಡೋದು ದೇವ್ರ ಕೊಟ್ರಂತೆ. ಆಮೇಲೆ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಅಲ್ಲಿ? ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನಾನು ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ನೋಡ್ರ, ಕರ್ತನಾಗಿರೋದು ಯೆಹೋವನು ಅವ್ರನ್ನ ಕಿವಿನ ತೆರೆದಿದ್ದಾರಂತೆ. ಕಿವಿಯನ್ನೇನ್ರಿ ಅರ್ಥ, ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ತೆರೆದಂತೆ. ಹಿಂಗೆ ವಾಕ್ಯದ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ವಾಕ್ಯಗಳ ಅಂಡರ್ಸ್ಟ್ಯಾಂಡಿಂಗ್ ತೆರೆದವಾಗ ಅಲ್ಲಿ ಎಷ್ಟೋ ವಿಚಾರಗಳು ಹೆಂಗಪ್ಪ ಇತ್ತು ಅಂತಂದ್ರೆ ಎದುರು ಬೀಳಂತದ್ದು ಇತ್ತಂತೆ, ಅಂದ್ರ ಹಿಂದೆ ಹೋಗುವಂಥದ್ದು ಇತ್ತಂತೆ. ಅಲ್ವರ ಏನ್ರಿ? ಐ ವಾಸ್ ನಾಟ್ ರಿಬಲಿಯಸ್ ನೈದರ್ ಟರ್ನ್ಡ್ ಅವೇ ಬ್ಯಾಕ್. ಹಿಂದಕ್ಕೆ ಹೋಗೋಂಥ ರೀತಿಯಲ್ಲಿ, ಎದುರು ಬೀಳಂತ ರೀತಿಯಲ್ಲಿ ಏನಾಗಿತ್ತಂತೆ ಅಲ್ಲಿ, ಅಲ್ಲಿ ಇತ್ತಂತೆ. ಅಂಥ ವಿಚಾರಗಳು ಇಲ್ಲಿತ್ತು. ಸತ್ಯವೇದದಲ್ಲಿ ಯಾರ ಬಗ್ಗೆ ಇದ್ದಿದ್ದು? ಆತನ ಬಗ್ಗೆನೇ ಇತ್ತಂತೆ. ಇದನ್ನ ಕೂಡ ದೇವರು ಏನ್ರಿ ತನ್ನ ಮಿನಿಸ್ಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಕ್ ಹೋಗಿಲ್ಲ, ರಿವೀಲ್ ಮಾಡಕ್ ಹೋಗಿಲ್ಲ. ಬ್ಯಾಪ್ಟಿಸಮ್ ನೋಡಿ ಎಷ್ಟು ಎಲ್ಲ ತೆಗಿಬಿಡ ಪಟ್ಬಿಟ್ಟು ನಾವು ಹೋಗ್ರಪ್ಪ, ಇನ್ನೇನು ಕಮ್ಯುನಿಕೇಶನ್ ಇಲ್ಲ, ಮುಗೀತು ಅಂತ ಅಂದ್ಬಿಟ್ಟು ಏನ್ ಮಾಡಕ್ ಹೋಗಿಲ್ಲ. ಎಲ್ಲ ದೇವ್ರು ಅವಾಗೇ ಸುರಿಸಿಲ್ಲ ರೀ. ಕಾಲ ಬರ್ತಾ 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 3.5 years ಯಾವಾಗ ಹತ್ರ ಆಯ್ತೋ ಏನ್ ಮಾಡಿದ್ರು? ಸಿಚುವೇಶನ್ ತಕ್ಕಂತೆ ಏನ್ ಮಾಡಿದ್ರು? ಪ್ರಿಪ್ರೇಷನ್ಸ್ ಮಾಡಿದ್ರು. ಇವಾಗ ನಾವು ಮಕ್ಳುಗಳನ್ನ ಎಕ್ಸಾಮ್ಗೆ ಯಾವ ಪ್ರಿಪೇರ್ ಮಾಡ್ತೀರಿ? ಸ್ಕೂಲ್ ಸೇರಿಸಿದ ತಕ್ಷಣ ಎಕ್ಸಾಮ್ ರೆಡಿ ಆಗ್ಬಿಡು ಅಂತೀರಾ? ಫಸ್ಟ್ ಪಾಠ ಕಲಿಬೇಕು, ಅನುದಿನ ಪಾಠ ಕಲಿಬೇಕು. ಆಮೇಲೆ ಲಾಸ್ಟಲ್ಲಿ ಏನ್ರಿ ಫೈನಲ್ ಎಕ್ಸಾಮ್ಗೆ ಪ್ರಿಪ್ರೇಷನ್ಸ್ ಹತ್ರ ಬರ್ತಾರ್ಬೇಕಾದ್ರೆ ಏನ್ ಮಾಡ್ತೀರಿ? ಬರ್ತಾ 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 ಏನ್ರಿ ಸ್ಟ್ರಾಂಗ್ ಆಗಿರ್ತಾರೆ ಪ್ರಿಪ್ರೇಷನ್ಸ್. ಆ ರೀತಿನೇ ದೇವರ ಕ್ರೈಸ್ಟಿಗೆ ಏನ್ ಮಾಡೋರಂತೆ? ಅವಮಾನ, ನಿಂದನೆ, ನಾಚಿಕೆ ಎಲ್ಲ ಏನೆಲ್ಲ ಆಗ್ಬೇಕಾಗಿದೆ, ಏನೆಲ್ಲ ಮಾಡ್ತಾರೆ ಶಿಷ್ಯರುಗಳೆಲ್ಲ ನಿಮಗೆ. ಅದರ ಜನಗಳು ಏನ್ ಮಾಡ್ತಾರೆ? ನಿಮ್ನ ಯಾವ ತರ ಟ್ರೀಟ್ ಮಾಡ್ತಾರೆ, ಎಲ್ಲಾರ ಮುಂದೆ ಯಾವ ತರ ಅವಮಾನ ಮಾಡ್ತಾರೆ, ಎಲ್ಲವನ್ನೂ ಏನ್ ಮಾಡೋರಂತ ರೀ ಕ್ರಿಸ್ಟಿಗೆ ನೋಡ್ತಾನೆ. ಅದಕ್ಕೆ ಎದುರು ಬೀಳಲಿಲ್ಲ, ವಿಮುಖನಾಗಲಿಲ್ಲ. ಅಲ್ವರ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಏನ್ ಹೇಳ್ತಾರೆ? ಬೆನ್ನು ಕೊಟ್ಟೆ, ಗಡ್ಡವನ್ನು ಒಡ್ಡದೆ, ಮಖವನ್ನು ಕಗ್ಗಲಿನಂಗೆ ಮಾಡ್ಬಿಟ್ಟೆ. ಇವೆಲ್ಲ ದೇವ್ರು ಹೆಂಗ್ ತಿಳಿಸಿದ್ದ? ಪವಿತ್ರಾತ್ಮದಿಂದ ಸಿಚುವೇಶನ್ ತಕ್ಕಂತ ಏನ್ ಮಾಡ್ತಾ ಕ್ರಿಸ್ತನ್ಗೆ ಅಲ್ಲಿ ತಿಳಿಸ್ತಾ ಹೋದ್ರು. ಇದೇ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನಿಸೋಗಳೇ, ಈ ಒಂದು ಸುವಾರ್ತೆ ಯುಗದಲ್ಲಿ ದೇವ್ರು ಏನ್ ಮಾಡ್ತಾರೆ? ನಮ್ಮನ್ನ ಸೆಲೆಕ್ಷನ್ ಮಾಡ್ತಾವ್ರೆ. ಯಾರನ್ನ? ಏನ್ರಿ ಗಾಸ್ಪೆಲ್ ಏಜ್ ಅಲ್ಲಿ 1,44,000 ಏನ್ ಮಾಡ್ತಾವ್ರೆ? ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಈ 1,44,000ಗೆ ದೇವರ ಒಂದು ಯೋಜನೆ. ಅದರ ದೇವ್ರು ಹೆಂಗ್ ತಿಳಿಸ್ಕೊಡ್ತಾವ್ರೆ? ಏನು ಬೈಬಲ್ ಬರ್ದವ್ರು ಹಂಗೆ ಎಲ್ಲ ನೋಡ್ಸ್ಬಿಟ್ಟಿರ್ತೀನಿ ಡೈರೆಕ್ಟಾಗಿ ಬರ್ದಿರ್ತಾರ? ಏನು ಹೆಂಗ್ ಬರ್ದಾರೆ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ ಹಂಗೆ ಬರ್ದಿರೋದು. ಅದರ ಎಲ್ಲ ಬೈಬಲ್ ಕ್ಲೀನಾಗಿ ಡೀಟೇಲ್ಸ್ ಇದೆ. ಕಾನ್ಸಂಟ್ರೇಷನ್ ಬಗ್ಗೆ ಒಂದು ಚಾಪ್ಟರ್ ತಗೊಳಪ್ಪ ಅಂದ ತಕ್ಷಣ ಟಕ್ಕಂತ ಬುಕ್ ತೆಗೆದ್ರೆ ಫುಲ್ ಬರೀ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದ್ಯಾ ಅಂದ್ರೆ ಎಲ್ಲೂ ಇಲ್ಲ. ದೇವ್ರು ಏನ್ ಮಾಡೋರೆ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರ್ತಾರೆ. ಅದ್ರ ಇದ್ ಹೆಂಗ್ ಮಾಡೋದು ದೇವ್ರು? ನನ್ನ ಪವಿತ್ರಾತ್ಮದಿಂದ. ಅದಕ್ಕೆ ಹೇಳ್ತಾರಲ್ಲ ಏಷಯದಲ್ಲಿ ನೋಡಿ ಅಂತೀರಿ. ಎಲ್ಲಿ ಏಷಯ 5 ಒಂದು ನಿಮಿಷ. ಏಷಯ 8:20 ಓದಿ. ಯಾರಾದ್ರ? ಏಷಯ ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ನೋಡ್ರಾ ಏನ್ ಹೇಳ್ತಾರೆ? ಏನ್ರಿ ಎಂದಿಗೂ ಬೆಳಕಾಗುವುದಿಲ್ಲ. ಇಂಗ್ಲಿಷ್ ಹೇಳ್ತಾರೆ ಲಾ ಅಂಡ್ ಟೆಸ್ಟಿಮನಿ ಇಫ್ ದೇ ಸ್ಪೀಕ್ ನಾಟ್ ಅಕಾರ್ಡಿಂಗ್ ಟು ದ ವರ್ಡ್ ಇಟ್ ಇಸ್ ಬಿಕಾಸ್ ದರ್ ಇಸ್ ನೋ ಲೈಟ್ ಇನ್ ದೆಮ್. ಪವಿತ್ರಾತ್ಮನೇ ಇಲ್ಲ ಅಂತಾರೆ ಅರ್ಥ. ಸತ್ಯವೇದ ಮುಖಾಂತರ ಅವ್ರು ಮಾತಾಡಿಲ್ಲ, ಅದ್ರ ಪ್ರಕಾರ ಮಾತಾಡಿಲ್ಲ ಅಂತಂದ್ರೆ ಏನಪ್ಪ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರೆ ಗಾಡ್ಸ್ ಹೋಲಿ ಸ್ಪಿರಿಟ್ ಏನಿಲ್ಲ ಇಲ್ಲ. ಹಾಗಾದ್ರೆ ಎಲ್ಲ ರಹಸ್ಯಗಳು ದೇವ್ರು ನಮ್ಗೆ ತಿಳಿಸ್ಕೊಟ್ಟಾರೆ ಅಂತಂದ್ರೆ ಇದೆಲ್ಲ ಏನ್ರಿ ದೇವರು ತನ್ನ ಪವಿತ್ರಾತ್ಮ ಮುಖಾಂತರ ಮಾಡಿರೋದಲ್ಲಿ ನಮ್ಗೆ ಅದು ಕಳ್ಸಿಕೊಟ್ಟಿರೋದು. ಅದರ ಉತ್ಕೃಷ್ಟ ವಾಗ್ದಾನಗಳು, ಅದರ ಬೆಳಗ್ಗೆ ರೆಕಾರ್ಡಿಂಗ್ ಆಗ್ತಿರ್ ನೋಡಿ ಅಂತೀನಿ. ಅದರ ಅದೆಲ್ಲ ಏನಕ್ಕೆ? ನಮ್ಮ ಒಂದು ನಂಬಿಕೆನ ದೃಢಪಡಿಸೋದಿಕ್ಕೆ ದೇವ್ರೇ ಮಾಡೋದು ತನ್ನ ಪವಿತ್ರಾತ್ಮ ಮುಖಾಂತರ ಪ್ರವಾದಿಗಳ ಮುಖಾಂತರ ಏನ್ ಮಾಡೋದು ನಮಗೆಲ್ಲ ಎಲ್ಲವನ್ನು ಬರ್ಸವ್ರೆ. ಅದಕ್ಕೆ ಅಪೊಸ್ತಲ ಪೌಲ ಕೊನೆ ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬಿಟ್ರು, ದೇವರ ಪವಿತ್ರಾತ್ಮದಿಂದ ನಮ್ಗೆ ಏನಪ್ಪ ಎಲ್ಲ ತಿಳಿಸ್ಕೊಟ್ಟವ್ರೆ ಅಂತ. ನೋಡಿ ಆ ವಾಕ್ಯನ ಓದೋಣ. 1 ಕೊರಿಂಥ 2 ಅಧ್ಯಾಯ 9 ಮತ್ತು 10 ಹೋದ್ರೆ ಯಾರದ?
ಫಸ್ಟ್ ಕೊರಿಂಥಿಯನ್ಸ್ 2:9 and 10. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ನೋಡ್ರ ನಮಗೆ ಏನ್ರಿ, ಕಿವಿಗೂ ಕೇಳಲಿಲ್ವಂತೆ ಯಾವತ್ತು, ಕಣ್ಣೂ ಕಾಣಲಿಲ್ವಂತೆ ಅಲ್ವರ. ಆಮೇಲೆ ನಮ್ಮ ಮನಸ್ಸಲ್ಲಿ ಗ್ರಹಿಸ್ಕೊಳಕ್ಕಾಗಿಲ್ವಂತೆ, ಏನ್ರಿ ಊಹೆನೂ ಕೂಡ ಮಾಡೋಕ್ಕಾಗಿಲ್ವಂತೆ ರೀ. ಅಂತ ರಹಸ್ಯಗಳನ್ನ ದೇವ್ರು ಎಲ್ಲಿಟ್ಟವ್ರೆ? ಸತ್ಯವೇದಲ್ಲಿ ಯಾರಿಗೂ ಸೈತಾರೆ? ಮನುಷ್ಯನಿಗೂ ಸೈತವ್ರಂತಾರೆ. ಸಭೆಗಾಗಿ ಏನ್ ಮಾಡೋದಂತ ಇಟ್ಟವ್ರೆ ಅಂತೇಳ್ರಿ. ಇದು ಯಾರಿಗಾರ ಗೊತ್ತಿತ್ತಾ? ಯಾರು ಗೊತ್ತಿರಲಿಲ್ಲ. ದೇವ್ರು ನಮ್ಗೆ ಹಿಂಗೆ ತಿಳಿಸೋರೆ, ತನ್ನ ಪವಿತ್ರಾತ್ಮರ ಮುಖಾಂತರ ತಿಳಿಸ್ಕೋರೆ ಅಲ್ರ. ಅವ್ರು ಹೋಗ್ತಾರಂತ ಎಲ್ಲಾ ಕ್ರೈಸ್ತವ್ರು ಒಂದೇ ತಿಳ್ಕೊಂಬಿಟ್ಟಿರೋದು ಅಲ್ರ. ಸತ್ರೆ ಎಲ್ಗೋಯ್ತೀನಿ ಸೀದಾ. ವಿಶ್ವಾಸಿಗಳೆಲ್ಲ ಸತ್ರ ಎಲ್ಲಿಗೆ ಹೋಗ್ತಾರೆ? ಸೀದಾ ಪರಲೋಕಕ್ಕೆ. ಪರಲೋಕಕ್ಕೆ ಹೋಗ್ತೀನಿ ಅಂತ ಎಲ್ಲ ಕಾಯಂ ಕೂತವ್ರೆ ಅದರ. ಸರಿಯಪ್ಪ, ಪರಲೋಕಕ್ಕೆ ಹೋಗಿ ಏನಪ್ಪ ಮಾಡ್ತೀರ ಅಂತಂದ್ರೆ ಅದೆಲ್ಲ ಗೊತ್ತಿಲ್ಲ. ಪರಲೋಕಕ್ಕೆ ಹೋಗ್ಬಿಡ್ತೀರಿ, ಇನ್ನೇನು ಸದಾ ಕಾಲ ಸಂತೋಷವಾಗಿರ್ತೀರಿ, ಅಲ್ಲಿ ಮರಣ ಇರಲ್ಲ, ಗೋಳಾಟ ಇರಲ್ಲ, ದುಃಖ ಆಗಲಿ ಯಾವುದೂ ಇರಲ್ಲ. ಯಾವತ್ತಿತ್ತು ಪರಲೋಕದಲ್ಲಿ ಇವೆಲ್ಲ? ಯಾವ ಇತ್ತ? ಯಾವ್ದಾರ ಜಾಗದಲ್ಲಿ ಇದ್ದೇ ಇಲ್ಲ ಅಂತಂದ್ರೆ ಅದು ಅರ್ಥ ಬರ್ತದ್ರಿ. ಆ ಜಾಗದಲ್ಲಿ ಇಲ್ವೇ ಇಲ್ವಂತೆ. ಮರಣ, ಗೋಳಾಟ ಇವೆಲ್ಲ ಪರಲೋಕದಲ್ಲಿ ಬಂದ್ಬಿಡ್ತದಂತೆ. ಏನಾರ ಬುದ್ಧಿ ಐತೆ ಅವ್ರಿಗೆ? ಆಮೇಲೆ ಏನ್ರಿ ಪರಲೋಕಕ್ಕೆ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಜೊತೆಗೆ ಅಲ್ಲುಲಿಯ ಅಲ್ಲುಲಿಯ ಸ್ತೋತ್ರ ಸ್ತೋತ್ರ ಇಷ್ಟೇ ಮಾಡ್ತಾನೇ ಇರ್ತೀರಂತೆ. ಯೋಚನೆ ಮಾಡಿರ್ತೀನಿ, ಒಂದು ದಿನ ಎಲ್ಲ ಕೂತ್ಕೊಂಡು ಇದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ನೀವು ಕೇಳ್ತೀರಿ ಅಂತೀನಿ ಆಯ್ತಾರೆ, ನಿಮ್ಗೆ ತಲೆ ಚಿಟ್ಟಿಡ್ದು ಬಿಡ್ತಾರೆ. ಅದರ ಪರಲೋಕಕ್ಕೆ ಸಭೆನ ಕರೆದಂಥ ಉದ್ದೇಶ ಏನು? ಇದು ಯಾವ ಕ್ರೈಸ್ತವರ ಕಣ್ಣಿಗೂ ಕಾಣಿಸ್ಲಿಲ್ಲ, ಇದನ್ನ ಸತ್ಯವೇದಲ್ಲದೆ ರಿಟರ್ನ್ ನೋಡಿದ್ರಿ ಅದರ. ಆಮೇಲೆ ಲೋಕದ ರಕ್ಷಣೆ ಯಾರು? ಕ್ರೈಸ್ತವ್ರಿಗೆ ಗೊತ್ತಾ ಏನ್ರಿ? 2 ರಕ್ಷಣೆ ಇದೆ. ಇವಾಗ ಯಾರೆಲ್ಲ ಯೇಸು ಕ್ರಿಸ್ತನ ನಂಬಿಲ್ವೋ ಅವರೆಲ್ಲರೂ ಕ್ರಿಸ್ತನ ರಾಜ್ಯದಲ್ಲಿ ಮಾಡ್ತಾರೆ, ಪುನರ್ತನಾಗಿ ಬರ್ತಾರೆ. ಸತ್ತೋದವ್ರು ಎಲ್ಲರೂ ಎದ್ದು ಬರ್ತಾರೆ. ಸತ್ತೋದವರೆಲ್ಲ ಎದ್ದು ಬಂದು ಸತ್ಯನ ಕೇಳ್ತಾರೆ ಅಂತ ಕ್ರೈಸ್ತವ್ರಿಗೆ ಗೊತ್ತಾ? ಆವಾಗ ಕ್ರಿಸ್ತನ ರಾಜ್ಯದಲ್ಲಿ ಸೇತನ ಕಟ್ಟಕ್ಬೇಕಾದ್ರೆ ಸತ್ಯ ಅಂತ ತಿಳ್ಕೊಂತಾರೆ. ಕ್ರೈಸ್ತವ್ರಿಗೆ ಗೊತ್ತಾ? ಗೊತ್ತಿಲ್ಲ. ಯಾಕಪ್ಪ ಗೊತ್ತಿಲ್ಲ? ಯಾರು ಹೇಳ್ಕೊಟ್ಟಿಲ್ವಲ್ಲ. ಯಾಕೆ ಹೇಳ್ಕೊಟ್ಟಿಲ್ಲ? ಕಣ್ಣೇ ಕಾಣಿಸಲ್ವಲ್ಲ ಅಲ್ವರ ಕ್ರೈಸ್ತವರಿಗೆ. ಯಾಕಪ್ಪ ಅಂದ್ರೆ ಪವಿತ್ರಾತ್ಮ ಇನ್ನ ಅವ್ರೇನಾಗಿಲ್ಲ, ಹೊಂದತಕ್ಕ ರೀತಿಲಿ ಇಲ್ಲ. ಅದಕ್ಕೆ ಸತ್ಯವೇದೇನಾಗಿಲ್ಲ ಅವ್ರಿಗೆ. ಯಾವ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಯಾವ ಸಭೆಯಲ್ಲಿ ಕೇಳ್ತೀರಿ ಉಪದೇಶಗಳು? 2 ರಕ್ಷಣೆ ಇದೆ, ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದಲ್ಲಿ ಸತ್ತೋಗಿರೋ ಎಲ್ಲರೂ ಎದ್ದು ಬರ್ತಾರೆ ಅಂತ ಇದು ಕೇಳಿದಿರಾ? ಇಲ್ಲ. ಮನುಷ್ಯನ ಮನ್ಸಲ್ಲೂ ಆಲೋಚನೆ ಹುಟ್ಲಿಲ್ವಂತರಿ. ಏನದು? ಏನದು ಗೊತ್ತಾ? ಸಿಂಹ ಏನ್ ತಿಂತದೆ ದೇವರಾಜ್ಯದಲ್ಲಿ? ಹುಲ್ ತಿಂತದೆ. ಚಿರತೆ ಏನ್ರಿ ಪ್ರಾಯ ಹಸು ಪಶು ಏನಾಗ್ತಂತೆ? ಒಟ್ಟಿಗಿರ್ತಾರಂತೆ ನೋಡ್ರಿ ಅಲ್ವರ. ಚಿಕ್ಕ ಮಗು ಏನ್ ಮಾಡ್ತಾನೆ? ಆವುದ ಬಿಲ್ದಲ್ಲಿ ಕೈ ಹಾಕ್ತಾನಂತರಿ. ಏನ್ರಿ ಸೂಪರ್ ಅಲ್ವಾ? ಇವೆಲ್ಲ ಬಂದ್ಬಿಟ್ಟು ನಾವೆಲ್ಲಿ ಡ್ರೀಮ್ ಮಾಡಿತ್ರಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ? ಕನ್ಸಲ್ಲಿ ಎಲ್ಲ ನಾವು ಯೋಚನೆ ಮಾಡಿತ್ರಿ, ಅಯ್ಯೋ ಪಾರ್ಕಲ್ಲಿ ಇದ್ರೆ ಹೆಂಗಿರ್ತದೆ, ಅದರ ಸಿಂಹ ಇದ್ರೆ ಹೆಂಗಿರ್ತದೆ ನಮ್ಮ ಜೊತೆಗೆ ಆಟ ಆಡ್ಬೇಕಾರೆ, ಚಿರತೆ ಇದ್ರೆ ಹೆಂಗಿರ್ತದೆ, ಅದರ ಹುಲಿ ಇದ್ರೆ ಹೆಂಗಿರ್ತಾರೆ, ಕರಡಿ ಇದ್ರೆ ಹೆಂಗಿರ್ತಾರೆ ನಮ್ಮ ಜೊತೆಗೆ ಆಟ ಆಡ್ತಾ ಇರ್ಬೇಕಾರೆ. ಅದು ಯಾವುದು ನಮ್ಗೇನು ತೊಂದರೆ ಮಾಡಿದ್ರೆ ಎಷ್ಟು ಸಂತೋಷವಾಗಿರ್ತಾರೆ ಅಲ್ವಾ? ಮನ್ಸಲ್ಲಿ ಆಲೋಚನೆ ಬರ್ತಾರ ಇಲ್ವಾ? ಅದೇ ಬರ್ತಾರ್ರಿ. ಮಕ್ಳುಗಳಿಗೆ ಕೇಳಿ ಪಾಪ ಎಷ್ಟು ಮುಗ್ಧವಾಗಿರ್ತಾರೆ. ಝೂ ಹೋದ್ರೆ ಅಯ್ಯೋ ಅಪ್ಪ 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 ಲಯನ್ ಲಯನ್, ಟೈಗರ್ ಟೈಗರ್ ಬಿಟ್ರೆ ಸಾಕು, ಪಕ್ಕದಲ್ಲಿ ಕೂತು ಬಿಡ್ತಿರ್ಬೇಕಾರೆ. ಆದ್ರೆ ಅವ್ರಿಗೇನು ಗೊತ್ತೋ ಕಚ್ಬಿಡ್ತಾರೆ ಅಂತ ಅಲ್ವರ. ಮನುಷ್ಯನ ಮನ್ಸಲ್ಲೂ ಕೂಡ ಅವ್ರಿಗೆ ಏನಾಗಿಲ್ಲ, ಹುಟ್ಟಿಲ್ವಂತ. ದೇವರಾಜ್ಯದಲ್ಲಿ ಇದನ್ನೇನು ಪ್ರಾಕ್ಟಿಕಲ್ ಫುಲ್ಫಿಲ್ ಮಾಡ್ತಾರೆ ನೋಡ್ರಿ ಇದ್ರಿ ಅಲ್ವರ. ಎಲ್ಲ ಹೆಂಗಿರ್ಬೇಕು ಯೋಚನೆ ಮಾಡಿ. ದೇವರಾಜ್ಯದಲ್ಲಿ ಝೂ ಇಲ್ಲ, ಪೊಲೀಸ್ ಸ್ಟೇಷನ್ ಇಲ್ಲ, ಯಾವ ನೇವಿ ಇಲ್ಲ, ಯಾವ ಆರ್ಮಿ ಇಲ್ಲ, ಯಾವ ಡಾಕ್ಟರ್ ಶಾಪ್ಗಳಿಲ್ಲ, ಅದರ ಯಾವ ಗಲಾಟೆ ಇಲ್ಲ, ಜಗಳ ಇಲ್ಲ. ಏನ್ರಿ ಸಮೃದ್ಧಿಯಾಗಿರ್ಬೋದು ಅದರ. ಹಣಕಾಸು, ದುಡ್ಡು, ವ್ಯವಹಾರ, ಹೊಟ್ಟೆ ಕಿಚ್ಚು, ದ್ವೇಷ ಇವೆಲ್ಲ ಏನ್ರಿ ಯಾವುದು ಇರಲ್ಲ. ಇವು ಯಾವುದು ಮನುಷ್ಯನ ಮನಸ್ಸಿಗೆ ಏನಂತಾರೆ ಹುಟ್ಲೇ ಇಲ್ವಂತರಿ ಆಲೋಚನೆ. ಇದು ದೇವರು ಏನ್ ಮಾಡೋರೆ? ಸತ್ಯವೇದ ರಹಸ್ಯಗಳು. ಇದೆಲ್ಲ ರಹಸ್ಯಗಳನ್ನ ದೇವ್ರು ನಮ್ಗೆ ಹೆಂಗ್ ರಿವೀಲ್ ಮಾಡಿದ್ರೆ ಅವಾಕ್ಯದಲ್ಲಿ ನೋಡ್ತೀರಿ? ತನ್ನ ಪವಿತ್ರಾತ್ಮನ ಮುಖಾಂತರ ಅಲ್ವರ. ಏನ್ ದೇವ್ರ ಮತ್ತೆ ಕಿವಿಲ್ ಬಂದು ಮಾತಾಡಿದ್ರ? ಗಾಡ್ಸ್ ಗೈಡೆನ್ಸ್ ಈ ಪವಿತ್ರಾತ್ಮ ಮುಖಾಂತರ ರಿವೀಲ್ ಮಾಡಿ. ಹೆಂಗೆ?
ಏನಿದು ಪ್ರೊಸೆಸ್? ಇದನ್ನ ಮುಂದಕ್ಕೆ ನಾವೇನ್ ಮಾಡೋಣ ಓದೋಣ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕಾ ಬಿಡುದು? ಅನಿತಾ ಅಷ್ಟು ಓದಿ. ಪವಿತ್ರಾತ್ಮನ ಕಾರ್ಯಾಚರಣೆಯು ಮಿಲಿಯಾಂತರ ಯುಗದಲ್ಲಿ ಮಾನವ ಕುಲದ ಪ್ರಪಂಚವನ್ನು ನೂತನ ಒಡಂಬಡಿಕೆಯ ಷರತ್ತುಗಳಿಗನುಸಾರವಾಗಿ ವಿಮೋಚಕನ ಬಲಿದಾನದ ಅರ್ಹತೆಯ ಮೂಲಕ ದೇವರ ಸಾಂಗತ್ಯಕ್ಕೆ ತರುವುದಕ್ಕೆ ಅಷ್ಟೇ ಪ್ರಮುಖವಾಗಿದೆ. ಅದರಂತೆ ಯೋವೇಲ ಪ್ರವಾದಿಯ ಮೂಲಕ ಕರ್ತನು ಈ ವಿಷಯದ ಬಗ್ಗೆ ನಮ್ಮ ಗಮನ ಸೆಳೆದಿದ್ದಾನೆ. ಯೋವೇಲ 2:28-29. ನಮ್ಮ ಕರ್ತನು ಈ ಸತ್ಯತೆಯ ಬಗ್ಗೆ ಗಮನ ಸೆಳೆಯುವವನಾಗಿ ಆತನು ತನ್ನ ಆತ್ಮವನ್ನು ಸುವಾರ್ಥ ಯುಗದಲ್ಲಿ ತನ್ನ ದಾಸ ದಾಸಿಯರ ಮೇಲೆ ಮಾತ್ರವೇ ಸುರಿಸುವವನಾಗಿದ್ದು, ನಂತರದಲ್ಲಿ ಮಿಲಿಯಾಂತರ ಯುಗದಲ್ಲಿ ಆತನ ಪವಿತ್ರಾತ್ಮವು ಮಾನವ ಕುಲದ ಮೇಲೆ ಎಲ್ಲಾ ಮನುಷ್ಯರ ಮೇಲೆ ಸುರಿಸಲ್ಪಡುವುದು ಎಂದು ಹೇಳಿದ್ದಾನೆ. ನಂತರದಲ್ಲಿ ಲೋಕದ ಪ್ರಗತಿಯು ಪವಿತ್ರಾತ್ಮನೊಂದಿಗೆ ಸಂಪೂರ್ಣವಾಗಿ ಸಾಂಗತ್ಯಗೊಳ್ಳುತ್ತದೆ. ಅಂದರೆ ಮಾನವರಲ್ಲಿ ಯಾರಾದರೂ ಪವಿತ್ರಾತ್ಮನೊಂದಿಗೆ ಮಿಲಿಯಾಂತರ ಯುಗದ ಆಚೆಗೆ ಇರುವ ನಿತ್ಯ ಜೀವ ಸ್ಥಿತಿ, ಸಂತೋಷ ಮತ್ತು ಆಶೀರ್ವಾದಕ್ಕೆ ಅರ್ಹರಾಗುವ ಅನುಪಾತದಲ್ಲಿ ಮಾತ್ರವೇ ಇರುತ್ತದೆ. ಈ ಲೋಕದ ಎಲ್ಲಾ ಕುಟುಂಬಗಳ ಆಶೀರ್ವಾದಕ್ಕಾಗಿ ಪರಿಶುದ್ಧಾತ್ಮನು ಪವಿತ್ರ ಸಭೆಯೊಂದಿಗೆ ಸಹಕರಿಸುವುದೆಂಬ ಸತ್ಯದ ಬಗ್ಗೆಯೂ ನಮ್ಮ ಕರ್ತನು ಸಾಕ್ಷಿ ಹೇಳಿದ್ದಾನೆ. ಮಿಲಿಯಾಂತರ ಯುಗದ ವೈಭವಗಳು ಮತ್ತು ಅದರ ಅಗಾಧವಾದ ಸತ್ಯವು ಪ್ರಭಾವಯುಕ್ತ ಜೀವಜಲದ ನದಿಯಂತೆ ಸ್ಫಟಿಕದಂತೆಯೇ ಸ್ಪಷ್ಟವಾಗಿ ಹರಿಯುತ್ತದೆಂದು ನಮ್ಮ ಚಿತ್ರಣ ನೀಡುವಂತೆ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ. ಕೇಳುವವನು ಬಾ ಅನ್ನಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂದು ಬರೆಯಲ್ಪಟ್ಟಿದೆ. ಪ್ರಕಟಣೆ 22:17. ಥ್ಯಾಂಕ್ ಯು ಗುರು. ಥ್ಯಾಂಕ್ ಯು ಸ್ಟಾರ್. ಅದರ ನೋಡಿ, ಇದು ನಮಗಾಗಿ ದೇವ್ರ ಮಾಡಿದಂಥ ಯೋಜನೆ. ಕ್ರಿಸ್ತನ ರಾಜ್ಯದಲ್ಲಿ ಹೇಗಿರ್ತದೆ? ಕ್ರಿಸ್ತನ ರಾಜ್ಯದಲ್ಲಿ ಇದೇ ಪವಿತ್ರಾತ್ಮನ ಮುಖಾಂತರ ಎಲ್ಲ ಸತ್ತೋಗಿರೋ ಮನುಷ್ಯರನ್ನ ದೇವರೇ ಮಾಡ್ತಾರೆ, ಜೀವಂತವಾಗಿ ಎಬ್ಬಿಸ್ತಾರೆ. ಹೇಗೆ ಎಬ್ಬಿಸ್ತಾರೆ? ಯಾವ ಕಂಡೀಷನ್ ಸತ್ರೋ ಅದೇ ಕಂಡೀಷನ್ ಹಾಗೆ ಆಸ್ ಇಟ್ ಈಸ್ ಏನ್ ಮಾಡ್ತಾರೆ, ಎಬ್ಬಿಸ್ತಾರೆ. ಯೋಬನ ಪುಸ್ತಕ ನೋಡ್ತಾರಲ್ಲ, ಮರ ಎಲ್ಲೇ ಬಿದ್ದಿರ್ತದೋ ಅಲ್ಲೇ ಇರ್ತದೆ. ಅಲ್ಲಿಂದ ಏನ್ ಮಾಡೋದು? ಅಲ್ಲಿ ನೀರಿನ ವಾಸನೆಗೆ ಮಾಡ್ತಾರೆ, ಚಿಗುರ್ತದೆ. ಸತ್ಯದ ವಾಸನೆಗೆ ಸತ್ತೋಗಿರೋ ಮರಗಳು, ಎಲ್ಲ ಸತ್ತೋಗಿರೋಂಥ ವ್ಯಕ್ತಿಗಳು ವಾಪಸ್ ಏನಾಗ್ತಾರೆ? ಜೀವಂತವಾಗಿ ಬರ್ತಾರೆ ಅಲ್ವರ. ಹೇಗೆ ಎದ್ದು ಬರ್ತಾರೆ? ಅವರಲ್ಲಿ ಏನೆಲ್ಲ ಬಲಹೀನತೆಗಳಿತ್ತೋ ಎಲ್ಲ ಹಂಗೆ ಆಸ್ ಇಟ್ ಈಸ್ ಏನ್ ಮಾಡ್ತಾರ್ರಿ? ಎದ್ದು ಬರ್ತಾರ್ರಿ. ಆದರೆ ದೇವರಿಗೆ ವಿಧಿನಾಗಿ ನೋಡಿಸ್ತಾ ದೇವರಿಗೆ ವಿಧಿನಾಗಿ ಬದುಕ್ತಾ ಇದ್ರೆ ಏನಾಗ್ತದೆ? ಅವ್ರ ದೇಹದಲ್ಲಿ ಬದಲಾವಣೆಗಳಾಗ್ತದೆ. ಯೋಚನೆ ಮಾಡ್ರಿ ಅಂತಾನೆ. ಅದರ ಹೆಂಗಿರ್ಬೇಕು ಬದಲಾವಣೆಗಳು? ಅವಾಗ ಈ ಸತ್ಯನೇ ತಿಳಿದ್ರೆ ಜನಗಳಿಗೆ ಸತ್ಯ ದೇವ್ರ ಹೆಂಗ್ ತಿಳಿಸ್ತಾರೆ? ಒಬ್ಬೊಬ್ಬರು ಮನೆಗೆ ಹೋಗ್ಬಿಟ್ಟು ಒಬ್ಬರಿಗೆ ಬನ್ನಿ ಕೂತ್ಕೊಳ್ಳಿ, ಬೈಬಲ್ ಕೇಳಿ, ಪಾಠ ಕೇಳಿ ಅಂತಂದ್ರೆ ಹೇಳ್ಕೊಡ್ತಾರಾ? ಇಲ್ಲ ರೀ. ದೇವರು ಸತ್ಯಾರ್ಥಗಳನ್ನ ತಿಳಿಯೋ ರೀತಿಯಲ್ಲಿ ಪವಿತ್ರಾತ್ಮ ಮುಖಾಂತರ ಕಣ್ಗಳನ್ನ ಏನ್ ಮಾಡ್ತಾರೆ? ತೆರೀತಾರೆ. ಹೇಗೆ ನಮ್ಮ ಕಣ್ಗಳು ಹಿಂಗೆ ತೆರೆದ್ರು? ನಾವೆಲ್ಲ ಹೆಂಗಿದ್ರಿ ಲೋಕದಲ್ಲಿ ಸತ್ಯ ಬರೋಕ್ಕಿಂತ ಮುಂಚೆ? ನಾವು ಅವರಲ್ಲಿ ಒಬ್ಬರಾಗಿದ್ರಿ. ಆದ್ರೆ ಸತ್ಯಕ್ಕೆ ಬಂದಿದ್ ಏನ್ ಮಾಡಿದ ದೇವರು? ನಮ್ಮ ಮನ ಕಣ್ಗಳನ್ನ ತೆರೆದಿ ಅದರ ನಮ್ಗೆ ಸತ್ಯನ ಗ್ರಹಿಸ್ಕೊಂಡ ತರ ಏನ್ ಮಾಡೋದು? ಮನಸ್ಸನ್ನ ಕೊಟ್ಟಾರೆ. ಇದೇ ತರ ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ ಮಾಡ್ತಾರೆ? ಕೊಡ್ತಾರೆ. ಅವ್ರೆಲ್ಲಾರು ಏನ್ ಮಾಡ್ತಾರೆ? ಪಾಪದ ಕಂಡೀಷನ್ ಬಿದ್ದಿರೋದನ್ನ ಬಿಟ್ಬಿಟ್ಟು ನಿಧಾನವಾಗಿ ಏನ್ ಮಾಡ್ತಾರೆ? ಪರ್ಫೆಕ್ಷನ್ಗೆ ಬರ್ತಾರೆ. ಇದಕ್ಕೆ ಕೊಟ್ಟಿರೋ ಟೈಮು 1000 ವರ್ಷ. ಅವರ ಪಾಪದಲ್ಲಿ ಬಿದ್ದಿರೋ ಕಂಡೀಷನ್ ಇಂದ ಪರಿಪೂರ್ಣ ಮನುಷ್ಯರ ಹಂತಕ್ಕೆ ಬರೋದಕ್ಕೆ ಕ್ರಿಸ್ತನ್ ಕೊಟ್ಟಿದ್ದು ಎಷ್ಟು ವರ್ಷ? 1000 ವರ್ಷ ಅಲ್ವರ. ಯೋಚನೆ ಮಾಡ್ರಿ, ಇದ್ರಲ್ಲಿ ಎಂಥ ಜನಗಳು ಎದ್ದು ಬರ್ಬೋದಾ? ಲೋಕದಲ್ಲಿ ನೋಡ್ತಿರಲ್ಲ, ಯಾವ ಥರ ನೋಡಿದಿರಾ? ಸುಮ್ಮನೆ ಜಸ್ಟ್ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಥಿಂಕ್ ಮಾಡೋರು ನಿಂತೀನಿ, ಟ್ರೈನ್ ಹೋಗ್ತಿರ್ಬೇಕಾದ್ರೆ ಥಿಂಕ್ ಮಾಡಿ, ರೋಡ್ ಹೋಗ್ತಿರ್ಬೇಕು ಥಿಂಕ್ ಮಾಡಿ. ನಿಮ್ಗೆ ಯಾವ ಮನುಷ್ಯ ಕಣ್ಣು ಕಾಣಿಸ್ತಾನೋ ಇವೆಲ್ಲರಿಗೂ ಏನು ಮಾಡ್ತಾರೆ ದೇವರು? ಒಂದು ಕೃಪೆ ಕೊಡ್ತಾರೆ. ಇವರೆಲ್ಲ ಪ್ರತಿಯೊಬ್ಬರಿಗೆ ಏನು ಮಾಡ್ತಾರೆ ದೇವರು? ದಯೆ ಕೊಡ್ತಾರೆ ಅಲ್ವರ. ಯೋಚನೆ ಮಾಡಿ ನಿಂತೀನಿ, ಯಾರು ಎದ್ದು ಬರ್ಬೋದು? ದ ವರ್ಸ್ಟ್ ಆಫ್ ದ ವರ್ಸ್ಟ್ ಕ್ರಿಮಿನಲ್ಸ್ ಏನು ಮಾಡ್ತಾರೆ? ಎದ್ದು ಬರ್ತಾರೆ. ಹಿಟ್ಲರ್ ಏನು ಮಾಡೋ ಗೊತ್ತಾ? ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಗನ್ ಇಟ್ಕೊಂಡು ಪಾಯಿಂಟ್ ಬ್ಲಾಂಕ್ ಹೊಡ್ಕೊಂಡು ತಾನೇ ಸತ್ತೋಗ್ಬಿಡ್ತಾನೆ. ಯಾಕೆ ಗೊತ್ತಾ? ಅವ್ನು ಅಷ್ಟೊಂದು ಭಯ ಆಗೋಯ್ತು. ಎಲ್ಲಿ ನಾನು ಹಿಡ್ಕೊಂಬಿಟ್ಟ ಅಂತಂದ್ರೆ ನಾನು ಏನು ಮಾಡ್ತಾರೆ? ಏನ್ರಿ ಸಿಗ್ದಾಕ್ಬಿಡ್ತಾರೆ ಅಂತ. ಅವ್ನು ಏನು ಮಾಡ್ತಾನೆ? ಯಾರ ಕೈಗೆ ಸಿಕ್ಕೋದಕ್ಕಿಂತ ಮುಂಚೆ ಜೀವನ ಅನ್ ಮಾಡ್ಕೊಂಡ್ಬಿಡ್ತಾನೆ. ಅವನೇನು ಮಾಡ್ತಾನೆ? ಅಂತ್ಯ ಮಾಡ್ಕೊಂಡ್ಬಿಡ್ತಾನೆ. ಅದರ ಇನ್ನೇನು ಎಷ್ಟೆಷ್ಟು ಕ್ರೂರವಾಗಿರೋ ಜನಗಳಿದಾರಲ್ವ, ಇವರೆಲ್ಲರೂ ಏನ್ರಿ ಮಾಡ್ತಾರೆ? ಎದ್ದು ಬರ್ಬೇಕಾರೆ ಅವ್ರಿಗೆ ಬದಲಾವಣೆಗೆ ತರಬೇಕು ಅನ್ನೋ ಏನು ಸಾಧ್ಯ? ದೇವರ ಪವಿತ್ರಾತ್ಮ ಅಲ್ವರ.
ಆ ಪವಿತ್ರಾತ್ಮ ಮುಖಾಂತರನೇ ಸಾಧ್ಯ. ಇದು ಸಭೆ ಮುಖಾಂತರ ಏನ್ ಮಾಡೋದು ದೇವರು ಕೊಡ್ತಾರೆ. ಅದನ್ನೇ ನಾವು ಪ್ರಕಟಣೆ ಓದ್ಬೋದಲ್ಲ. ಎಲ್ಲಿ ಓದಿ ಅನ್ಸಿದ್ರಿ? ಪ್ರಕಟಣೆ 22:17. ಪ್ರಕಟಣೆ 22:17 ಓದಿ. ಆತ್ಮನು ಮೊದಲಗಿದ್ದಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಾಯವಿಲ್ಲದೆ ತೆಗೆದುಕೊಳ್ಳಲಿ. ನೋಡ್ರಾ, ಮದಲ್ಗಿತ್ತಿಯು ಬಾ ಅಂತ ಹೇಳ್ತಾರಂತೆ ಅಲ್ವರ. ಆತ್ಮನು ಮದಲ್ಗಿತ್ತಿಯು ಬಾ ಅಂತ ಹೇಳ್ತಾರಂತೆ. ಏನು ಬಾ ಅಂತ ಹೇಳೋದು? ಒಂದು ನದಿ ಇದೆ, ಬರ್ರಿ ಎಲ್ಲ ಬಾಯಿ ಹಾಕ್ಬಿಟ್ಟು ಎಷ್ಟು ಬೇಕು ಕುರೀರಿ ಅಂತಾನ? ಲಿಟ್ರಲ್ಲ ಇದು. ಏನ್ರ ಜೀವಜಲ ಅಂತಂದ್ರೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾರು ನನ್ನ ಮೇಲೆ ನಂಬಿಕೆ ಇಡ್ತಾರೋ ಅವ್ರೊಳಗಿನ ಏನಾಗ್ತದೆ? ಜೀವಕರವಂತ ಏನ್ರಿ ಬುಗ್ಗೆಗಳು ಏನ್ ಮಾಡ್ತಾರೆ? ಹರಿತದೆ ಅಂತ ಹೇಳಿದ್ರಲ್ವರ. ಯೇಸು ಕ್ರಿಸ್ತ ಯಾರ ಬಗ್ಗೆ ಹೇಳಿದ್ದದ? ಯೇಸು ಕ್ರಿಸ್ತ ಹೇಳಿದ್ದು ತನ್ನ ಪವಿತ್ರ ಆತ್ಮ ಬಗ್ಗೆ ಏನ್ ಮಾಡಿದ್ದ ಹೇಳಿದ್ದ ಅಲ್ವರ. ಸೊ ಇದೇ ಕ್ರಿಸ್ತನ್ ರಾಜ್ಯದಲ್ಲಿ ಅವ್ರು ಏನ್ ಮಾಡಕ್ ಹೋಗೋದು? ಅವ್ರು ಮಾಡಕ್ ಹೋಗೋದು ಅಲ್ವರ. ದೇವರ ಪವಿತ್ರ ಆತ್ಮನ ಸಭೆ ಮುಖಾಂತರ ಇಡೀ ಲೋಕ ಜನರಿಗೆ ಏನ್ ಮಾಡ್ತಾರೆ ಅವರು? ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ಅದರ ಅನ್ಲಿಮಿಟೆಡ್ ಅಲ್ವರ, ಅಳತೆ ಇಲ್ದಿರ ಧಾರಾಳವಾಗಿ ಏನ್ ಮಾಡ್ಬೋದು? ಅದರ ಯಾರು ಎಷ್ಟು ಬೇಕೋ ಅಷ್ಟೇ ಮಾಡೋದು, ಅದನ್ನ ಸ್ವೀಕಾರ ಮಾಡ್ಬೋದು ಅದರ. ಸೊ ಈ ಕ್ರಿಸ್ತನ್ ರಾಜ್ಯದಲ್ಲಿ ಲೋಕಕ್ಕಾಗಂತ ಡೆವಲಪ್ಮೆಂಟು ಕೂಡ ಯಾರ ಮುಖಾಂತರ ಆಗೋದು ಅಂತ ನೋಡ್ತೀರಪ್ಪ ಅಂತಂದ್ರೆ ಅದು ಕೂಡ ಸಭೆಯ ಮುಖಾಂತರ ದೇವರು ತನ್ನ ಪವಿತ್ರಾತ್ಮ ಕೃಪೆಯಿಂದ ಏನಾಗೋದು ಆಗಂತ ವಿಚಾರ ಅಲ್ವಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕು ಬ್ರದರ್. ನಮಿತಾ ಅಷ್ಟ ಓದಿ. ಆದರೆ ಪವಿತ್ರಾತ್ಮನ ಆತನ ಕಾರ್ಯಸ್ಥಾನ ಮತ್ತು ಕಾರ್ಯಾಚರಣೆಗಳ ಕುರಿತಾದ ಈ ಪ್ರಸ್ತಾಪವು ಅನೇಕ ದೇವಜನರಿಂದ ಶತಮಾನಗಳ ಕಾಲದಿಂದಲೂ ಗೌರವಾದ ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ. ಉದಯಿಸುವ ನೀತಿ ಸೂರ್ಯನ ಬೆಳಕಿನಲ್ಲಿ, ಮನುಷ್ಯಕುಮಾರನ ದ್ವಿತೀಯಾಗಮನ ಪ್ರತ್ಯಕ್ಷತೆಯ ಬೆಳಕಿನಲ್ಲಿ ಮಾತ್ರವೇ ಈ ಪ್ರಸ್ತಾಪವು ಆದಿಸಭೆಗಳಿಗೆ ಸ್ಪಷ್ಟವಾಗಿ ಆಗುತ್ತಿದ್ದಂತೆಯೇ ಈಗಲೂ ಈ ಸಂಬಂಧಿತವಾದ ದೇವರ ವಾಕ್ಯದ ಸಾಕ್ಷ್ಯಗಳಿಗೆ ಅನುಗುಣವಾಗಿ ಸಮಗ್ರವಾಗಿ ಸ್ಪಷ್ಟವಾಗುತ್ತದೆ ಮತ್ತು ಸಮಂಜಸವೆನಿಸುತ್ತದೆ. ಓದ್ಬೇಕಾ ಬ್ರದರ್? ಮುಂದೆ ಓದ್ಬೇಕಾ ಬ್ರದರ್? ಸಿಸ್ಟರ್ ಓಕೆ, ಥ್ಯಾಂಕ್ ಯು. ಒಂದು ಪ್ಯಾರಾಗ್ರಾಫ್ ಮುಗೀತಲ್ವಾ? ಥ್ಯಾಂಕ್ ಯು. ಸತಿ ನೋಡ್ಬೇಕ್ರೆ ಏನ್ರಿ, ಈ ಪವಿತ್ರಾತ್ಮ ಬಗ್ಗೆ ಇವತ್ತು ಲೋಕದಲ್ಲಿ ಎಷ್ಟೋ ಜನ ಏನ್ ಮಾಡಿದ್ರೆ ಇನ್ನು ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೊಡೋರೆ ಅಲ್ವರ. ಯಾವ ಥರ ಅಂತಂದ್ರೆ ಏನ್ರಿ, ಡಾಕ್ಟ್ರಿನ್ ಆಫ್ ಟ್ರಿನಿಟಿ ಅಲ್ವರ. ಏನ್ರಿ ಇದು ಯಾವಾಗಪ್ಪ ಡೆವಲಪ್ ಆಗಿದ್ದು ಅಂತ ನೋಡ್ತೀನಿ ಅಂತಂದ್ರೆ 2nd ಸೆಂಚುರಿಯಲ್ಲಿ. ಅಲ್ಲಿವರೆಗೂ ಈ ಟ್ರಿನಿಟಿ ಅಂತ ಪದದ ಬಳಕೆನೇ ಏನಾಗಿರ್ಲಿಲ್ಲ ಅಲ್ಲಿಲ್ಲ ರೀ. ಅದರ ಅದಕ್ಕೆ ನೀವು ಚರ್ಚ್ ಹಿಸ್ಟ್ರಿ ನೋಡಿದ್ರೆ ಏನ್ರಿ 1ನೇ ಶತಮಾನಕ್ಕಿಂತ ಮುಂಚೆ ಯಾರು ಈ ಪದದ ಬಳಕೆ ಯೂಸ್ ಮಾಡೋದೇ ಇಲ್ಲ. ಆಮೇಲೆ ಈ ಒಂದು ಇಂಪಾರ್ಟೆಂಟ್ ಆಗಿರೋ ಪದ ಆಗಿತ್ತು ಅಂದ್ರೆ ಬೈಬಲ್ನಲ್ಲಿ 1ನೇ ಶತಮಾನದವರೆಗೂ ಯೋಹಾನ ಏನಾಗಿದೆ, ಅಪೊಸ್ತಲರು ಬದುಕಿದ್ರು. ಅವ್ರು ಏನ್ ಮಾಡಿದ್ರು, ಎಲ್ಲ ಒಂದ್ ಕಡೆ ಇದು ಬರ್ದಿರೋರು ಅಲ್ವರ. ಸೊ ಇದೆಲ್ಲ ಡೆವಲಪ್ ಆಗಿದೆ ಯಾವಕ್ಕಪ್ಪ ಅಂದ್ರೆ ಏನ್ರಿ, ಒಂದು ಡಾರ್ಕ್ ಏಜಸ್ ಅಲ್ಲಿ 4ನೇ ಶತಮಾನದಲ್ಲಿ ಏನಾಗಿರ್ತೀವಲ್ಲ ಇವೆಲ್ಲ ಡೆವಲಪ್ ಆಗಿ ಅನ್ನೆಸೆಸರಿ ಕನ್ಫ್ಯೂಷನ್ ಏನ್ ಮಾಡೋದಲ್ಲ ಅಲ್ಲಿ ಕ್ರಿಯೇಟ್ ಮಾಡೋದು. ಆದರೆ ಇವೆಲ್ಲವೂ ಇವಾಗ ಏನಾಗಿದೆ ಅಂತಂದ್ರೆ ಏನ್ರಿ, ಎಲ್ಲ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಏನಾಗ್ತದೆ ನಮಗೆ ಬರ್ತೈತೆ. ಯಾಕೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೈತೆ ಅಂತ ನೋಡ್ಬೇಕಾದ್ರೆ ಇವತ್ತು ನಾವೆಲ್ಲಪ್ಪ ಇದ್ದೀರಿ ಅಂದ್ರೆ ಕ್ರಿಸ್ತನ ಪರೋಶನೇನೋ ಗ್ರೀಕ್ ವಾರ್ತೆ. ಪರೋಶನ ಪದದ ಅರ್ಥ ಏನೋ? ಪ್ರತ್ಯಕ್ಷತೆ. ವೆರಿ ಗುಡ್, ಇಲ್ಲಪ್ಪ, ವೆರಿ ಗುಡ್, ಸಬಾಷ್. ಅದರ ಪ್ರತ್ಯಕ್ಷತೆನೇ ಏನ್ರಿ, ಇನ್ನ ದೂರದಲ್ಲಿದ್ರೆ ಇನ್ನ ಬಂದಿಲ್ಲ ಅಂತ ಅರ್ಥನಾ? ಕಣ್ಣ ಮುಂದೆ ಇದ್ದಾರೆ, ಬಂದವ್ರೆ ಅಂತಾನೆ ಏನ್ರಿ ಅರ್ಥ ಅಲ್ವರ, ಪರೋಷ್ಯ ಅಂತ ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತನ ಪರೋಷ್ಯದಲ್ಲಿ ಬದುಕಿರೋಂಥ ನಮಗೆ ಈ ಸತ್ಯಾರ್ಥಗಳನ್ನ ಏನ್ ಮಾಡ್ತಾರ ಅಲ್ಲಿ ದೇವರು ರಿವೀಲ್ ಮಾಡ್ತಾರೆ. ಅದಕ್ಕೆ ನೋಡಿ, ಪ್ರಕಟಣೆ ಓದೋಣ 19ನೇ ಅಧ್ಯಾಯ ಬನ್ನಿ. ಪ್ರಕಟಣೆ 19ನೇ ಅಧ್ಯಾಯ 11ನೇ ವಾಕ್ಯ ಓದಿ ಯಾರದು? ರೆವಲ್ಯೂಷನ್ 19:11. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು.
ಅದರ ಮೇಲೆ ಕುಳಿತಿದ್ದವನಿಗೆ ನಂಬಿಕಸ್ಥನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ಹಾ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ವೆರಿ ಗುಡ್. ನೋಡ್ರ ಇಲ್ಲಿ ನೋಡ್ಬೇಕಾದ್ರೆ ಪರಲೋಕವು ತೆರೀತು ಅಂತ ನೋಡ್ತೀರಿ. ಏನಿದೆ ಪರಲೋಕ ತೆರೀತು? ಇದನ್ನ ಮುಚ್ಚಿತ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಪರಲೋಕ ಏನಾಯ್ತು ಅಂತ ನೋಡ್ತೀರಿ. ಆಕಾಶವು ತೆರೀತು ಅಂತ ನೋಡ್ತೀರಿ. ಕರೆಕ್ಟಾ? ಅದೇನರ್ಥ? ಹ ಪರಲೋಕದಲ್ಲಿರೋಂಥ ಎಷ್ಟೋ ವಿಚಾರಗಳು ಯಾರಿಗೂ ಅರ್ಥ ಆಗದಿರೋಂಥ ವಿಚಾರಗಳು ಏನಾಯ್ತು ಇವಾಗ ಇವಾಗ ಅರ್ಥ ಆಗಕ್ಕೆ ಶುರು ಆಯ್ತು. ಯಾವಾಗಿಂದ ಯಾವಾಗಿಂದ ಅಂತ ನೋಡ್ತಿದ್ರೆ 1874 ಇಸ್ವಿಯಿಂದ ಅಲ್ವರ. ಯೇಸು ಕ್ರಿಸ್ತು ಹೆಂಗಿದಾರಂತೆ? ನೀತಿಯ ಸೂರ್ಯ ಅಲ್ವರ. ಕತ್ಲು ಹೋಯ್ತು, ದಿನ ಹತ್ರ ಆಯ್ತು, ನೀತಿ ಸೂರ್ಯ ಏನಾಗ್ತಾ ಇದ್ದಾನೆ ಇವತ್ತು? ಉದಯ ಆಗ್ತಾವನೆ. ಅದರ ಅವ್ರು ಹೆಂಗಪ್ಪ ಬರ್ತಾ ಇದಾರೆ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ? ಈಗೋ ಬಿಳಿ ಕುದುರೆ. ಬೈಬಲ್ ಕುದುರೆ ಅಂದ ಅರ್ಥ ಏನು? ಡಾಕ್ಟ್ರಿನ್ಸ್. ಎಸ್, ಉಪದೇಶಗಳು, ಬೋಧನೆಗಳು ಅಲ್ವರ. ಕತ್ತೆ, ಕುದುರೆ, ಒಂಟೆ ಇವೆಲ್ಲ ಏನಪ್ಪಾ ಅರ್ಥ ಅಂದ್ರೆ ದೇವರ ಉಪದೇಶಗಳು, ದೇವರ ವಾಕ್ಯಗಳು. ಅದಕ್ಕೆ ರೆಬೆಕ್ಕ ಏನ್ ಮಾಡಿದ್ಲು? 10 ಒಂಟೆ ಮೇಲೆ ಕೂತ್ಕೊಂಡ್ಬಂದು ನೋಡಿದ್ರ 10 ಉಪದೇಶಗಳು ಸಭೆ ಅಲ್ವರ. ಆಮೇಲೆ ನಾವು ಮುದ್ರೆ ಪಟ್ಟದಲ್ಲಿ ಏನ್ ಮಾಡ್ತೀವಿ ನೋಡ್ತೀರಿ. ಅದರ ಮೊದಲನೇ ಮುದ್ರೆ ಹೊಡೆದಾಗ ಕುದುರೆ ಹೆಂಗಿತ್ತು? ಬೆಳ್ಳಿಕ್ಕಿತ್ತು. ನೆಕ್ಸ್ಟು ಬೂದಿ ಬಣ್ಣ ಆಯ್ತು, ಕೆಂಪು ಬಣ್ಣ ಆಯ್ತು, ಕಪ್ಪುಗಾಗೋಯ್ತು ಅಲ್ವರ. ಏನ್ರಿ ಬದಲಾವಣೆ ಆಗ ನೋಡ್ತೀವಿ. ಏನಪ್ಪ ಅಂದ್ರೆ ಸುವಾರ್ತೆಗದ ಆರಂಭದಲ್ಲಿ ಯಾವಾಗ ಅಪೊಸ್ತಲರೆಲ್ಲ ಜೀವಂತವಾಗಿದ್ರು, ಬೋಧನೆಗಳು ಚೆನ್ನಾಗಿತ್ತು, ಹೋಗ್ತಾ 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 ಇತ್ತು, ಉಪದೇಶಗಳು ಏನಂತೆಲ್ಲ ಎಲ್ಲ ಕೆಟ್ಟೋಗ್ಬಿಡ್ತು, ಎಲ್ಲ ಕೊನೆಗೆ ಕಪ್ಪುಗಾಗೋದ್ವು, ಬೂದಿ ಬಣ್ಣ ಆಗೋದ್ವು ಅಂತ ಹೇಳ್ತಾರೆ. ಅದರ ಅದೇ ನೋಡಿ ಉಪದೇಶಗಳು ವಾಪಸ್ ಏನಾಗ್ತೈತಿ ಇವಾಗ? ಬೆಳ್ಳಕ್ಕಾಗ್ತೈತೆ. ಅದೇನರ್ಥ? ಎಲ್ಲ ಬೂದಿ ಧೂಳು ತುಂಬಿಕೊಂಡಂಥ ಉಪದೇಶಗಳನ್ನೆಲ್ಲ ಕ್ಲೀನ್ ಮಾಡಿ 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 ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವತ್ತು? ಸತ್ಯಾರ್ಥಗಳನ್ನ ಕೊಡ್ತಾ ಇದ್ದಾರೆ. ಅದರ ಉಪದೇಶ ಬೆಳ್ಳಕ್ಕೆ ಏನಾಗಿದೆ ಅಂದರೆ ಕ್ಲಿಯರ್ ಆ್ಯಂಡ್ ಪ್ಯೂರ್ ಡಾಕ್ಟ್ರಿನ್ಸ್ ಅದರ. ಆಮೇಲೆ ಇದ್ರ ಮೇಲೆ ಒಬ್ರು ಕೂತವ್ರಂತೀರಿ. ಅವ್ರ ಹೆಸರೇನೋ? ನಂಬಿಕಸ್ಥನೋ, ಸತ್ಯವಂತನೋ, ನೀತಿವಂತನೋ ಅಂತ ಹೇಳ್ತಾರೆ. ನೋಡ್ತೀರಿ ಯಾರಿದು? ಸತ್ಯವಂತನೋ, ನೀತಿವಂತನೋ ಯಾರಿದ? ಅಲ್ವರ. ಹಂಗಾರೆ ಎಲ್ಲ ಉಪದೇಶಗಳು ಇವತ್ತು ಯಾರ ಕಂಟ್ರೋಲಲ್ಲಿ ಇದೆ? ಜೀಸಸ್ ಕಂಟ್ರೋಲ್ ಅಲ್ಲಿ ಇದೆ ರೀ. ಅಲ್ವರ. ಇವಾಗ ಸತ್ಯನ ಕೊಡ್ತಾ ಇರೋದು ಯಾರೋ? ಯೇಸು ಕ್ರಿಸ್ತನ್ ಕೊಡ್ತಾ ಇರೋದು ಅಲ್ವರ. ಇವಾಗ ನೋಡಿ, ನಾವು ಸತ್ಯ ಎಲ್ಲ ಹೇಳ್ತಾ ಇದ್ರಲ್ಲ, ಇದೆಲ್ಲ ಸತ್ಯ ಯಾರು ಕೊಡ್ತಾ ಇರೋದು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು. ನೋಡ್ರಿ ಇಂತೀನಿ ಪ್ರಕಟಣೆ 3:20. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ನೋಡ್ರ, ಈಗ ಬಾಗಿಲ ಬಳಿ ನಿಂತು ಮಾಡ್ತಾ ಇದ್ದೀನಿ, ತಡ್ತಾ ಇದ್ದೀನಿ. ಯಾರು ತೆರೀತಾರೋ ಎಲ್ಲರಿಗೆಲ್ಲರಿ, ಯಾರಿಗೆ ಈ ತಟ್ಟುವಿಕೆ ಪ್ರಶ್ನೆಗಳ ಮುಖಾಂತರ, ಸಂದೇಹಗಳ ಮುಖಾಂತರ ಮನಸ್ಸು ತೆರೀತಾರೋ ದೇವರು, ಯಾರು ಈ ದ್ವಾರ ತೆರೀತಾರೋ ಕ್ರಿಸ್ತನ್ಗೆ, ಅವ್ರ ಒಳಗೆ ಯಾರು ಬರ್ತಾರಂತೆ ರೀ? ಕ್ರೈಸ್ಟ್ ಬರ್ತಾರೆ. ಬಂದು ಏನ್ ಮಾಡ್ತಾರಂತೆ? ನೋಡ್ರ ನೋಡಿ, ಇನ್ನೊಂದು ವಾಕ್ಯ ಓದೋಣ. ಲೂಕ 12ನೇ ಅಧ್ಯಾಯ 36-37. ಲೂಕ ಓದಿ. ನೀವಂತೂ ತಮ್ಮ ಯಜಮಾನನು ಬಂದು ನೀವಂತೂ ತಮ್ಮ ಯಜಮಾನನನ್ನು ಒಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಕೊಂಡು ಬರುವನು? ಓದ್ರಿ ಇಷ್ಟ. ಸರಿ, ಬೇರೆ ಯಾರಾದ್ರೂ ಹೋದ್ರಿ? ಸಿಸ್ಟರ್ ನೆಟ್ವರ್ಕ್ ಇಲ್ಲ ಮೋಸ್ಟ್ಲಿ. ನೀವಂತೂ ತಮ್ಮ ಯಜಮಾನನು ಯಾವಾಗ ಮದುವೆ ಔತಣ ಮುಗಿಸಿಕೊಂಡು ಹಿಂತಿರುಗುವನೋ ಎಂದು ಕಾಯುವಂತ ಮತ್ತು ಆತನು ತಟ್ಟಿದ ಕೂಡಲೇ ಬಾಗಿಲನ್ನು ತೆರೆಯಲು ಸಿದ್ಧರಾಗಿರುವಂತ ಆಳುಗಳಂತೆ ಇರಿ. ಏನೋ ಇರಿ. ಹೆಂಗಿರ್ಬೇಕಂತ ನಾವು? ಆಳುಗಳ ತರ ಇರ್ಬೇಕಂತಪ್ಪ. ಯಾವ ಆಳು?
ಯಜಮಾನ ಬಂದು ತಟ್ಟಿದ ತಕ್ಷಣ ಬಾಗಲ್ಲ ತೆರೆಯಕ್ಕೆ ಹೆಂಗಿರ್ಬೇಕಂತೆ? ಸಿದ್ಧವಾಗಿರೋಂಥ ಯಜಮಾನನ ಥರ ಇರ್ಬೇಕಂತ ರೀ. ಅದರ ಇವಾಗ ಯಜಮಾನ ಯಾವ ಟೈಮಲ್ಲಿ ಬರ್ತಾನೆ? ಯಜಮಾನ ಯಾವ ಟೈಮಲ್ಲಿ ಬರ್ತಾನೆ? ಮದುವೆ ಮುಗಿಸ್ಕೊಂಡು ಬರ್ತಾನೆ ನೋಡಕ್ಕೆ. ಯಾವ ಟೈಮಲ್ಲಿ ಬರ್ತಾರೆ? 38 ರೀ. ಯಜಮಾನನು ಬರುವಾಗ ನಡುರಾತ್ರಿಯಾಗಿರಲಿ ಹಾ ಮುಂಜಾವಾಗಿರಲಿ ಹಾ ಆತನು ಬರುವಾಗ ಎಚ್ಚರವಾಗಿ ಕಾಣಿಸಿಕೊಳ್ಳುವ ಆಳುಗಳು ಧನ್ಯರು. ಯಜಮಾನ ಯಾವ ಟೈಮಲ್ಲಿ ಬರ್ತಾರೆ ಅಂತ ಹಾಗಾದ್ರೆ? ಯಾವ ಹೊರಿ time? ನೋಡಪ್ಪ 8 ಗಂಟೆಗೆ ಬಂದ್ಬಿಡ್ತೀನಿ ಊಟ ಮಾಡ್ಕೊಂಡು ಅಂತಂದ್ರ ಇಲ್ಲ ಇಲ್ಲ ಗೊತ್- ಗೊತ್ತಿಲ್ಲದ ಸಮಯ. ಮುಂಜಾನೆ ಆ ಗೊತ್ತಿಲ್ಲ ಅಂತಂದ್ರ ಆಳಿಗೆ ಗೊತ್ತಾಗಲ್ಲ ಬ್ರದರ್. ಅಲ್ಲಿ ಹೋದ್ರೆ ಅಲ್ಲೇನ್ ಕೊಟ್ಟೈತೆ? ನಡುರಾತ್ರಿ ಮುಂಜಾನೆ. ಹಾ ಯಜಮಾನ ಯಾವ ಟೈಮಲ್ಲಿ ಬರ್ತಾರಂತ ಹಂಗಾರೆ? ಮಧ್ಯರಾತ್ರಿ, ಆಮೇಲೆ ಮುಂಜಾನೆ ಮುಂಜಾನೆ, ಆಮೇಲೆ ಸರ್ವತ್ತಿನಲ್ಲಿ ಆ ನೋಡ್ರ ಏನ್ರಿ? ಮೊದಲನೇ ಜಾವದಲ್ಲಾಗ್ಲಿ, ಮಧ್ಯರಾತ್ರಿ ಆಗ್ಲಿ, ಮೊದಲನೇ ಜಾವದಾಗ್ಲಿ, ಎರಡನೇ ಜಾವದಲ್ಲಿ ಯಾವಾಗ ಬೇಕಾದ್ರೆ ನೋಡೋದು ಯಜಮಾನ ಬರ್ಬೋದು. ಅವ್ನು ಏನೋ ಅರ್ಥ ಅಂದ್ರೆ ಯಜಮಾನ ಬರೋದು ನೈಟ್ ಮೇಲೇನೆ. ಯಾವ ನೈಟು? 10 o'clock ಅಲ್ಲ ರೀ, ಮಿಡ್ ನೈಟ್ ಮೇಲೇನೆ ಅವ್ರ ಮನೆಗೆ ಬರೋದು. 12 ಗಂಟೆ ಮೇಲೆ, 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು, 3 ಗಂಟೆ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದ್ರೆ ಯಜಮಾನ ಬರ್ಬೇಕಾದ್ರೆ ಆಳು ಹೆಂಗಿರ್ಬೇಕಂತೆ? ಎಚ್ಚರವಾಗಿರ್ಬೇಕು. ಎಚ್ಚರಿಕೆನ ಕಾಯ್ಬೇಕಂತೆ. ಯೋಚನೆ ಮಾಡಿರ್ತಾರೆ, ವಾಚ್ಮನ್ ಕಾಯ್ಕೊತಿರ್ತಾನೆ. 12 ಗಂಟೆ ಆಮೇಲೆ ಅವ್ನು ಗೊರಕೆ ಹೊಡ್ಕೊಂಡು ಶುರು ಮಾಡ್ಬಿಡ್ತಾನೆ. ಬಿಡಪ್ಪ ಯಜಮಾನ ಬರೋ ನೋಡ್ಕೊಳೋಣ ಅಂದ್ಬಿಟ್ಟು ಪೀ ಪೀ ಅಂತ ಆನ್ ನೋಡಿದ್ರೆ ಅವಾಗ ಏನು ಮಾಡೋದು? ಇದು ಹೊಡೋದು ಅಲ್ವರ? ಯಜಮಾನ ಬರೋದ್ನ ಆಳು ಏನು ಮಾಡ್ತಾ ಇರ್ಬೇಕಂತೆ? ಕಾಯ್ಕೊಂಡು ಕೂತಿರ್ಬೇಕಂತೆ. ಅದು ಒಳ್ಳೆ ಆಳಂತೆ ನೋಡ್ರಿ ಅಂತೀನಿ ಅಲ್ವರ? ಸರಿ, ಆ ಆಳು ಆ ಥರ ಕಾಯ್ಕೊಂಡು ಕೂತಿದ್ರೆ ಯಜಮಾನ ಏನು ಮಾಡ್ತಾರಂತೆ? ಇವಾಗ 37ನೇ ವಾಕ್ಯ ಓದಿ, 37 ಓದಿ. ಯಜಮಾನನು ಬಂದು ಯಾವ ಆಳು ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಯಾರಂತ ಧನ್ಯರು? ಯಾರು ಎಚ್ಚರಿಕೆನ ಯಜಮಾನಗೋಸ್ಕರ ಕಾಯ್ಕೊಂಡು ಕೂತಿರ್ತಾರೋ ಆ ಆಳುಗಳೇ ಧನ್ಯರು. ಎಲ್ಲರೂ ಅಲ್ಲರಿ, ಯಾರು ಯೇಸು ಕ್ರಿಸ್ತನ್ಗಾಗಿ ಕಾಯ್ತಾ ಇರ್ತಾರೆ ನೋಡ್ರಿ ಅಂತೀನಿ ಅದರ, ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡಿದ್ರೆ ಅಲರ್ಟ್ ಆಗಿ ಅವ್ರೇನ್ರಿ ಧನ್ಯರು. ಯೋಚನೆ ಮಾಡಿದ್ರೆ ನಾವೆಲ್ಲ ಐತೆ ಕಾಯ್ತಾ ಇರ್ತೀರಾ? ಅಲ್ವರ? ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ಏನು ಮಧ್ಯರಾತ್ರಿ ಗೊರಕೆ ಅವ್ರಿಗೆ ಶುರು ಮಾಡ್ಬಿಡ್ತೀವಿ. ಅವ್ರು ಯಜಮಾನ ಹಿಂಗೊಂದು ನೋಡ್ತೀನಿ, ಯಜಮಾನ ಬೇಕು ಅಂತಾನೆ ರಾತ್ರಿ ಹೊತ್ತೆ ಬರುತ್ತೆ, ಅದಕ್ಕೆ ಕಳ್ಳನಾಗಿ ಬರ್ತೀನಿ ಅಂತ ಹೇಳಿದ್ದು. ಆಮೇಲೆ ನಿಮ್ಮ ಏನು ಹೇಳ್ತಾರೆ? ಬರೋನ್ ಧನ್ಯನು. ಆಮೇಲೆ ಏಕೆಂದರೆ ಯಜಮಾನನೇ ನಡುಕಟ್ಟಿಕೊಂಡು ಆ ಆಳುಗಳನ್ನು ಊಟಕ್ಕೆ ಕುಳ್ಳಿರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಊಟವನ್ನು ಬಡಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನ್ ಯಜಮಾನ ನೋಡ್ರಿ, ಸೂಪರ್ ಯಜಮಾನ ರೀ. ಇವ್ರು ಬರೋದೇ ಮಿಡ್ ನೈಟ್ ಅಂತೆ. ಮಿಡ್ ನೈಟ್ ಬಂದಿದ್ಮೇಲೆ ಸೇವಕರಿಗೆ ಏನಾಗ್ತಾರಂತೆ ಯಜಮಾನ? ಅವರೇ ಊಟಕ್ಕೆ ಕುಳಿಸ್ಬಿಟ್ಟು ಇವರು ನಡುಕಟ್ಟನ್ನು ಕಟ್ಕೊಂಡು ಇವರೆಲ್ಲರಿಗೂ ಏನ್ ಮಾಡ್ತಾರೆ? ಊಟನ ಬಡಿಸ್ತಾರೆ. ಯಾರ ಬಡಿಸ್ತಾರೆ ಈ ಥರ? ನಾವೇನು ಮಿಡ್ ನೈಟ್ ಬಂದ್ರೆ ನಾವೇನು ಮಾಡ್ತೀರಿ? ಅಯ್ಯೋ ಟಯರ್ಡ್ ಆಗಿದ್ದೀರಿ, ಆಯ್ತಪ್ಪ ಊಟ ಗಿಟ ಮಾಡಿದ್ಯಾ? ಸರಿ ಆಯ್ತು, ಮಾಡಿದ್ಯಾ ಬಿಟ್ಟಿಯೋ, ನೀನು 10,000 ಕೊಡು 100 ಕೊಡು, ಊಟ ಮಾಡಿದ್ರೆ ಮಾಡ್ಕೊಬೇಕಿಲ್ಲಪ್ಪ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾ ಇರ್ತೀರಿ. ಊಟ ಮಾಡಿದ್ರೆ ಸಂತೋಷ, ಮಲ್ಗಪ್ಪ ಅಂತಂದ್ಬಿಟ್ಟು ಏನು ಮಾಡ್ತೀವಿ? ಹೋಗ್ತಾ ಇರ್ತೀರಿ. ಈ ಯಜಮಾನ ಹೆಂಗ ನೋಡ್ರಿ ಅಂತೀನಿ, ಏನು ಮಾಡ್ತಾರಂತೆ? ಅವರೇ ನಡುನ್ ಕಟ್ಕೊಬಿಟ್ಟು ಬಾಪ ಊಟಕ್ಕೆ ಕೂತ್ಕೊಂತ ಊಟಕ್ಕೆ ಬಡಿಸ್ತಾರಂತಾರೆ. ಯಾರ ಯಜಮಾನ್ರು ಈ ಥರ ಮಾಡ್ತಾರ? ಸೇವಕರಿಗೆ ಊಟ ಹಾಕ್ತಾರ? ಅದು ಮಿಡ್ ನೈಟಲ್ಲಿ ಇಲ್ಲ ರೀ. ಹಂಗಾರೆ ಏನು ಗೊತ್ತಾ ಅರ್ಥ? ಈ ಸೇವಕರು ಉಪವಾಸದಿಂದ ಕಾಯ್ತಾವ್ರೆ, ಯಜಮಾನ ಬರೋದನ್ನೇ ಕಾಯ್ತಾವ್ರೆ. ಅಂತ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾವ್ರೆ ಅಂತಂದ್ರೆ, ಊಟ ಇಲ್ದಿರೋ ಬರಲ್ಲ, ಯಜಮಾನನ ಒಂದು ಬರುವಿಕೆಗೆ ಏನು ಮಾಡ್ತಾವ್ರೆ? ಕಾಯ್ತಾವ್ರೆ ಅಲ್ವರ? ಯಜಮಾನ ಬಂದಿದ ತಕ್ಷಣ ಇವ್ರು ಹೊಟ್ಟೆ ಹಸ್ಕೊಂಡು ಕಂಡಿಟ್ಕೊಂಡು ಹೊಟ್ಟೆ ಹಸಿವಿಗೆ ಹಂಗೆ ಬಿಡ್ಲ ರೀ, ಇವ್ರಿಗೆ ತೃಪ್ತಿಯಾಗಿ ಊಟ ಹಾಕ್ತಾರೆ ನೋಡ್ರಿ ಅಂತೀನಿ. ಇದೇ ಕ್ರಿಸ್ತನ ಕ್ಯಾರೆಕ್ಟರ್. ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಸಭೆ ಹೆಂಗಿತ್ತಂತೆ? ಉಪವಾಸ. ಶಿಷ್ಯರು ಬಂದು ಕೇಳ್ತಾರೆ, ಸ್ವಾಮಿ ಏನ್ರಿ ಯೋಹಾನನ ಶಿಷ್ಯರು ಉಪವಾಸ ಮಾಡ್ತಾರೆ, ನಿಮ್ಮ ಶಿಷ್ಯರು ಏನಕ್ಕೆ ಉಪವಾಸ ಮಾಡಲ್ಲ ಅಂತ ಹೇಳ್ಬೇಕಾರೆ ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಹೌದಪ್ಪ, ಮದಲಿಂಗನ ಜೊತೆಗಿರ್ಬೇಕಾರೆ ಉಪವಾಸ ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲ. ಆದರೆ ಸ್ವಲ್ಪ ದಿನಗಳು ಬರ್ತಾರೆ, ಮದಲಿಂಗನ ಎತ್ತಲು ಕೊಡ್ಬಿಡ್ತಾನೆ, ಆವಾಗ ಏನ್ರಿ ಉಪವಾಸ ಮಾಡಬೇಕು. ಯೇಸು ಕ್ರಿಸ್ತ ಜೊತೆಗಿರ್ಬೇಕಾರೆ ಶಿಷ್ಯನಿಗಳೆಲ್ಲ ಏನು ಕೊರತೆನೇ ಇಲ್ಲ ರೀ. ಫಿಸಿಕಲ್ ಆಗೋ ಚೆನ್ನಾಗಿ ಕೊಡೋರು, ಆತ್ಮಿಕವಾಗಿ ಏನ್ರಿ ಮಾಡೋರು ಚೆನ್ನಾಗಿ ಕೊಡೋರು, ಏನು ಕೊರತೆನೇ ಇರಲ್ಲ. ಯಾವಾಗ ಕೊರತೆ ಶುರು ಆಯಿತು? ಯೇಸು ಕ್ರಿಸ್ತ ಎತ್ತಲ್ಪಟ್ಟಿದ್ಮೇಲೆ ಅಪೊಸ್ತಲರೆಲ್ಲ ತೀರಿದ್ಮೇಲೆ ಸಭೆಯಲ್ಲಿ ಕಾಪಾಡೋರು ಯಾರಿಲ್ಲ, ಸಭೆಯಲ್ಲಿ ಮಾತಾಡೋರು ಯಾರಿಲ್ಲ, ಧೈರ್ಯವಾಗಿ ನಿಂತ್ಕೊಳಕ್ಕೆ ಯಾರಿಲ್ಲ. ಎಲ್ಲ ಏನಾಗೋದು? ಎಲ್ಲ ದುರ್ಬೋಧನೆಗಳೆಲ್ಲ ಸಭೆಯೊಳಗೆ ಬರೋಕ್ಕೆ ಶುರು ಆಗೋದು ಅಲ್ವರ? ಅವರು ಉಪವಾಸದಿಂದ ಕಾಯ್ತಾವ್ರೆ, ಹೊಟ್ಟೆಗೆ ಊಟ ಇಲ್ಲ ರೀ, ತುಂಬ ಕಾತುರದಿಂದ ಕಾಯ್ತಾವ್ರೆ. ಯಾವಾಗ?
ಯಜಮಾನ ಬರೋದ ತಕ್ಷಣ ಫಸ್ಟ್ ಇಂಥವ್ರಿಗೇನೆ ಏನ್ ಮಾಡ್ತಾರೆ, ಒಳ್ಳೆ ಸ್ಟ್ರಾಂಗ್ ಫುಡ್. ಅದಕ್ಕೆ ಏನು ಸ್ಟ್ರಾಂಗ್ ಫುಡ್? ಇವತ್ತು ನಾವು ಕೇಳ್ತಾ ಇದ್ದಿಲ್ಲ ಪಾಠಗಳು, ಹೆಂಗ್ ಕೇಳ್ತಿದ್ರಿ? 3 ಲೋಕಗಳು, 3 ಮಾರ್ಗಗಳು, ಸತ್ಯವೇದನೆ ಹೋಗ್ತೀವಿ ಹೇಗೆ ತಿಳ್ಕೊಳ್ಳೋದು, ದೇವ್ರ ಕೆಟ್ಟದ್ದು ಏನಕ್ಕೆ ಬಿಟ್ಟಿದ್ದಾರೆ ಅಲ್ವರ, ಆತ್ಮ, ನರಕ, ಇವೆಲ್ಲ ಎಲ್ಲೈತೆ? ಸತ್ಯವೇದರ ವಾರ್ತೆಗಳು ನೋಡ್ತೀನಿ, ಎಲ್ಲ ಸತ್ಯವೇದ ನೋಡ್ಬೇಕ್ರೆ ಹೆಂಗಿರ್ತಾರೆ ಮನ್ಸು ಒಂಥರ ಸಂತೋಷ. ಈ ಊಟ ತಿಂದ್ರೆ ಹಿಂಗಿರ್ತಾರ್ರಿ. ಯಾರೋ ಹೊಟ್ಟೆ ಎಸ್ಕೊಂಡಿರ್ಬೇಕು, ಊಟ ತಿಂದಿದ್ದೀರಾ? ತಿನ್ನೋಡ್ರಿ, ತುಂಬ ಹೊಟ್ಟೆ ಎಸ್ಕೊಂಡಿರ್ಬೇಕ್ರೆ ಊಟ ತಿನ್ನೋಡ್ರಿ, ಅದ್ರ ಟೇಸ್ಟೇ ಬೇರೆ. ನಮ್ಮ ಸೊಲೊಮನ್ ಹೇಳ್ತಾರಲ್ಲ, ಏನ್ರಿ, ಹೊಟ್ಟೆ ತುಂಬಿದವನ್ಗೆ ಜೇನುತುಪ್ಪ ಕೂಡ ಹಿಂಗಿರ್ತೀರಂತೆ, ಕಹಿಯಾಗಿರ್ತದೆ. ಅಲ್ವರ. ಆದ್ರೆ ಹೊಟ್ಟೆ ಹಸಿದ್ದವನ್ಗೆ ಕಹಿಯಾಗಿರೋದು ಕೂಡ ಸಿಹಿಯಾಗಿರ್ತದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಕುತೂಹಲ ಇರಬೇಕು, ಕಾತುರ ನಮ್ಗೇನಾಗಿರ್ಬೇಕ್ರಿ, ನಮ್ಗಿರ್ಬೇಕ್ರಿ ಅಲ್ವರ. ಆ ಇಂಟ್ರೆಸ್ಟ್ ಯಾರಿಗಿದ್ಯೋ ಅಂತ ದೇವ್ರ ಮಕ್ಳಿಗೆ ದೇವರು ಸ್ಟ್ರಾಂಗ್ ಫುಡ್ ಏನ್ ಮಾಡ್ತಾರಂತೆ, ಕೊಡ್ತಾರೆ. ಅದಕ್ಕೆ ನೋಡ್ಬೇಕ್ರಿ, ಬಿಳಿ ಕುದುರೆ, ಅವ್ರ ಮೇಲೆ ಕೂತಿದ್ದವನು ಸತ್ಯವಂತನೋ ನೀತಿವಂತನೇನಾಗಿದ್ದಾನೆ, ಅವರಾಗಿದ್ದಾರೆ. ಈ ಸತ್ಯಾರ್ಥಗಳನ್ನೇ ಯೇಸು ಕ್ರಿಸ್ತ ತನ್ನ 2ನೇ ಬರುವಿಕೆಯಲ್ಲಿ ಏನ್ ಮಾಡ್ತಾ ಇದ್ದೋ, ದೇವರ ಮಕ್ಕಳಾಗಿರೋದು ಸಭೆಗೆ ಏನ್ ಮಾಡ್ತಾರ ಅವರು ಕೊಡ್ತಾ ಇರೋದು ಅಲ್ವರ. ಅದಕ್ಕೆ ನೋಡ್ಬೇಕ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಏನ್ರಿ, ಈ ಸತ್ಯಾರ್ಥಗಳಿಗೆ ನಾವೇನಾಗಬೇಕು ಗೊತ್ತಾ, ದೇವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕ್ರಿ. ಯಾಕಂದ್ರೆ ಇವೆಲ್ಲ ಎಲ್ಲೂ ನಿಮ್ಗೆ ಏನಾಗಲ್ಲ, ಸಿಕ್ಕಲ್ಲ. ನೀವು ಎಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬಿಡ್ರಿ ಅಂತೀರಿ, ಅದರ ನೀವು ಗೂಗಲ್ ಎಲ್ಲ ಸರ್ಚ್ ಮಾಡಿ, ಎಲ್ಲರೂ ಸರ್ಚ್ ಮಾಡಿ, ನಿಮ್ಗೆ ಎಲ್ಲೂ ಏನಾಗಲ್ಲ, ಈ ಸತ್ಯಾರ್ಥಗಳು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಇದು ಎಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಅಂದ್ರೆ ದೇವ್ರ ಮಕ್ಳ ನಡುವೆ ಮಾತ್ರ. ಯಾಕಂದ್ರೆ ಕ್ರಿಸ್ತನು ಎಲ್ಲಿದ್ದಾರೆ, ತಡ್ತಾ ಇದ್ದಾರೆ ಎಲ್ಲ ಬಾಗಿಲುಗಳು. ಯಾರು ಇಂಟ್ರೆಸ್ಟ್ ಏನ್ ತೆಗಿತಾರೋ, ಯಾರು ಕೇಳಬೇಕು ಅಂತ ಆಸಕ್ತಿ ಇದೆಯೋ ಅವ್ರಿಗೆ ಏನಾಗೋದು, ಈ ಸತ್ಯಗಳು ಸಿಗೋದು. ಅದಕ್ಕೆ ನೋಡ್ಬೇಕಾರೆ ಸತ್ಯಕ್ಕೆ ಎಷ್ಟು ಜನ ಬರ್ತಾರೆ? ಸತ್ಯಕ್ಕಪ್ಪ ಎಷ್ಟು ಸಾವಿರಾರು ಜನ ಕೇಳ್ಕೊಟ್ಟಿದ್ರಿ ಅಲ್ವರ. ಎಲ್ಲರೂ ಬರ್ತಾರಾ? ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಅವ್ರಿಗೆ ಸತ್ಯದ ಮೇಲೆ ಏನಿಲ್ಲ, ಪ್ರೀತಿ ಇಲ್ಲ ಅಲ್ವರ. ಸತ್ಯದ ಮೇಲೆ ಪ್ರೀತಿ ಇಲ್ಲದ ಕಾರಣ ಸುಳ್ಳುವನ್ನು ನಂಬುವಂತ ಭ್ರಮೆನ ಏನ್ ಮಾಡ್ತಾರೆ ದೇವ್ರು ಅವ್ರ ಜೀವನದಲ್ಲಿ ಏನ್ ಮಾಡ್ತಾರೆ, ಬಿಡ್ತಾರೆ ನೋಡ್ರಿ ಅಲ್ವರ. ಅದಕ್ಕೆ ಅಸತ್ಯವನ್ನು ನಂಬುವಂತ ಭ್ರಮೆನ ದೇವ್ರ ಏನ್ ಮಾಡ್ತಾರೆ ಜೀವನದಲ್ಲಿ ಬಿಡ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಬಿಳಿ ಕುದುರೆ. ಈ ಒಂದು ಸತ್ಯಾರ್ಥಗಳನ್ನ ದೇವ್ರೇನ್ ಮಾಡ್ತಾರೆ ನಮ್ಗೆ ಕ್ರಿಸ್ತನ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟವ್ರೆ. ಅದಕ್ಕೆ ಬೈಬಲ್ ಹೇಳೋದು ಅಲ್ವರ, ಏನಂತ ಹೇಳ್ತಾರೆ, ಏನ್ರಿ, ನೀವು ಎಲ್ಲಾರು ದೇವರಿಂದ ಬೋಧಿಸಲ್ಪಟ್ಟವರಾಗಿರ್ತೀರಾ ಅಲ್ವರ. ದೇವರ ಸತ್ಯಕ್ಕೆ ಕರೆದಿರೋ ಹೊರತು ಯಾರು ಸತ್ಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಏನ್ರಿ, ದೇವರು ಕರೆದವ್ರನ್ನ ಏನ್ರಿ ಕ್ರಿಸ್ತನು ಎಂದಿಗೂ ಏನ್ ಮಾಡೋದಂತ ಅವ್ರನ್ನ ಎಂದಿಗೂ ದೂರ ತಳ್ಳಲ್ಲ ಅಂತ ವಾಕ್ಯ ಇದೆ. ಅದೇನರ್ಥ, ದೇವರೇ ನಮ್ಗೆ ಸತ್ಯಕ್ಕೆ ಕರೆಯೋದು, ನಮ್ ಕ್ಯೂರಿಯಾಸಿಟಿ ನೋಡ್ಬಿಟ್ಟು ಕ್ರಿಸ್ತನ ಹತ್ರ ಏನ್ ಮಾಡ್ತಾರೆ, ಕಳ್ಸ್ಕೊಡ್ತಾರೆ ಟೀಚಿಂಗ್ಸ್ಗೆ. ಕ್ರಿಸ್ತನು ಯಾವತ್ತು ಯಾರ್ದು ಏನ್ ಮಾಡಲ್ಲ, ತಿರಸ್ಕರಿಸೋದು ಇಲ್ಲ ರೀ. ಬಿಟ್ಟು ಹೋದ್ರೆ ಯಾರು ಹೋಗ್ಬೇಕು, ನಾವೇ ಹೋಗ್ಬೇಕು ಹೊರತು ದೇವರು ಡೋರ್ ತೆಗ್ಬಿಟ್ಟು ಹೊರಗಡೆ ಹೋಗಪ್ಪ ಅಂತ ಹೇಳೋದೇ ಇಲ್ಲ ರೀ. ಹೇಗೆ ಗೊತ್ತಾ, ನೋವೊಂದ್ ಕಾಲದಲ್ಲಿ ಜಳಪಳೆ ಬಂದು ಗೊತ್ತಾ, ಭಯಂಕರ ಜಳಪಳೆ ಬಂತಲ್ವಾ, ಮಳೆ ಬಂತಲ್ವಾ, ನೋವು ಎಲ್ಲೋ ಹೋಗ್ಬಿಟ್ರು ಎಸ್ಕೇಪ್ ಆಗೋದಕ್ಕೆ. ನಾವೆಲ್ಲಿ ಹೋದ್ರು ನಾವೇ ಅಲ್ವಾ. ಸರಿ, ನಾವೆಲ್ಲಿ ಹೋಗ್ಬಿಟ್ಟು ಏನ್ ಮಾಡಿದ್ರು, ಅಲ್ಲಿ 1 ವರ್ಷ 1 ತಿಂಗಳು 10 ದಿನ ಇದ್ರು ಕರೆಕ್ಟಾ. ಸರಿ, ಈ ನಾವೇ ಒಳಗೆ ಹೋಗಿದ್ಮೇಲೆ ಡೋರ್ ಲಾಕ್ ಮಾಡಿದ್ಯಾರೋ? ದೇವ್ರೆ ಲಾಕ್ ಮಾಡಿದ್ರು. ದೇವ್ರ ಲಾಕ್ ಮಾಡಿದ್ರ? ಎಲ್ಲೈತೆ ಎಲ್ಲೈತೆ ಒಂದ್ ನಿಮಿಷ ನೋಡಿ, ಎಲ್ಲೈತೆ? ಆದಿಕಾಂಡದಲ್ಲಿ ಆದಿಕಾಂಡದಲ್ಲಿ ನೋಡಿ, 5ನೇ ಅಧ್ಯಾಯ brother. ನೋಡ್ರಿ ಎಲ್ಲೈತೆ? ಒಂದ್ ನಿಮಿಷ, 6ನೇ ಅಧ್ಯಾಯ. ನೋಡ್ರಿ ವಾಕ್ಯ ಹೇಳ್ರಿ. ಆದಿಕಾಂಡ 7ನೇ ಅಧ್ಯಾಯ 16ನೇ ವಚನ. 16 ಓದ್ರಿ. ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ನೋಡ್ರ, and they that went in male and female of all the flesh as God had commanded him, and the Lord shut him in. ಅದರ ಡೋರ್ ಹಾಕಿದ್ ಯಾರು? ದೇವ್ರು. ಯಾಕೆ ಇವ್ರು ಹಾಕಿಲ್ಲ? ಇವ್ರು ಕೊಡ್ಬೋಯ್ತಲ್ಲ, ಹಾಕೋ, ನೀನ್ ಹಾಕೊಂಡ್ಬಿಡಪ್ಪ, ಹೊಡ ಹುಷಾರಾಗಿರಮ್ಮ, ಯಾರು ಬಂದ್ಬಿಟ್ಟಾರೋ ನೋಡ್ಕೊಳಪ್ಪ ಕಂದ ಅಂತ ಹೇಳ್ಬೋದಾಗಿತ್ತಲ್ಲ.
ಇವ್ರ ಹಾಕಿದ ಕದ ತೆಗಿತೈತ್ರಿ ಅದಕ್ಕ ಬಿಗಿತ್ರಿ ಲಾಕ್ ಬಿಗಿತ್ನ್ಯಾಗ ಹಾಕಿದ್ರು ಅಲ್ವಾ? ದೇವ್ರ. ಆಚ ಕಡೆ ಹಾಕಿದ್ರೆ ಯಾರು ಇವರು ದೇವತರು ಬಂದು ತೆಗಿಯಲ್ವಾ? ಆ ದೇವತೆಗಳು ಮಕ್ಕಳು ರಾಕ್ಷಸಿತ್ತಲ್ಲ, ಅವ್ರಿಗೆ ಬಂದು ತೆಗಿಬೋದಲ್ವಾ? ದೇವ್ರ ಹಾಕಿದ್ರೆ ಯಾರು ತೆಗಿಯಕ್ ಸಾಧ್ಯ ಇಲ್ಲ. ದೇವ್ರ ಹಾ ಯಾರು ಸಾಧ್ಯ ಬಸ್. ಇಲ್ಲ. ದೇವ್ರು ಹಾಕಿದ್ನ ಯಾರು ಎಂದಿಗೂ ಯಾರಿಗೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ತೆಗಿಯಕ್ಕಾಗಲ್ಲ. ಅಷ್ಟೇ. ಈಡೇನ್ ತೋಟಕ್ಕೆ ಗೇಟ್ ಹಾಕ್ಬಿಟ್ರು, ಆದಾಮ ಅವಳು ಅಪ್ಪಲೆ ತಿಪ್ಪಲೆ ಆಡಿದ್ರು, ಡೋರೇ ಕಾಣಿಸಿಲ್ಲ. ವಾಕ್ಯ ಐತಲ್ಲ ಬ್ರದರ್, ಹಾ ಮುಚ್ಚದಂತೆ ತೆರೆಯುವವನು ಮುಚ್ಚಲ್ಪಟ್ಟಿದೆ, ತೆರೆಯುವನು. ಕಣ್ಣಿಗೆ ಏನಾಗಿಲ್ಲ, ಕಣ್ಣಿಗೆ ಕಾಣಿಸ್ಲೇ ಇಲ್ಲ, ಡೋರ್ ಅಲ್ಲೇ ಇರ್ತದೆ, ಕಣ್ಣಿಗೆ ಏನಾಗಿಲ್ಲ, ಹೌದು. ಕಾಣಿಸಿಲ್ಲ. ಹೆಂಗೆ ಬಾಲಾಮನ್ ಮುಂದೆ ಕತ್ತೆ ಇತ್ತು, ಹ ಕತ್ತೆ ದೇವತ ಇತ್ತು, ಕಣ್ಣು ಕಾಣಿಸ್ತಾ? ಕಣ್ಣಿಗೆ ಕಾಣಿಸಿಲ್ಲ, ಕಣ್ಣನ್ನ ಲಾಕ್ ಮಾಡ್ಬಿಟ್ರು. ಅದೇ ತರ ಈ ದೇವ್ರು ಡೋರ್ನ ಲಾಕ್ ಮಾಡಿದ್ರೆ ಹೆಂಗ್ ಮಾಡಿತಾರೆ ಅಂದ್ರೆ, ಯಾರಿಗೂ ಏನಾಗ್ಬಿಡ್ತು, ಡೋರು ಕಣ್ಣಿಗೆ ಅನ್ಸೋದಿಲ್ಲ. ಕಾಣಿಸ್ಬಾರ್ದು. ದೇವ್ರು ಬ್ಲೈಂಡೆಡ್. ಸೋದಮನ್ ಗೊಬ್ಬರಾಗಿ ಏನಾಯ್ತು, ಹ ಲೋತನ ಮಕ್ಳನ್ನ ಕರೀತಾರೆ ವ್ಯವಚಾರ ಮಾಡೋ ಕರೀರಿ ಅಂತ, ಕಣ್ಣೇನಾಯ್ತು, ಕುರುಡಾಗೋಯ್ತು. ಅದರ ಮಂಕಾಗೋದು, ಕಣ್ಗಳು ತೆರಿತಾ ಇತ್ತು, ಎಲ್ಲ ಕಾಣಿಸ್ತಾ ಇತ್ತು, ಆದ್ರೆ ಏನು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಏನಾಗಿಲ್ಲ ಇಲ್ಲ. ಆ ಥರ ದೇವ್ರೇನಪ್ಪ ಮಾಡಿದ್ರೆ, ನೀನ್ ಲಾಕ್ ಹಾಕೋ ಅಂತ ಹೇಳಲಿಲ್ಲ. ಯಾಕೊತ್ತು, ಇವ್ರು ಲಾಕ್ ಹಾಕೊಂಡಿದ್ರೆ ಏನು ಮಾಡಿರೋರು, ನೋವನ್ಗೇನೋ ವಿಶ್ವಾಸ ಇತ್ತು ಬಿಡಿ, ಇವ್ರು 3 ಜನ ಮಕ್ಳು ಏನಾಗಿರೋರು ಮೋಸ್ಟ್ಲಿ, ಏನು ಸ್ವಲ್ಪ ಅದು ಇದು ಸ್ವಲ್ಪ ಏನಾದ್ರು ವಿಶ್ವಾಸ ತಡವರ್ಸಿದ್ರೆ ಡೋರ್ ಓಪನ್ ಮಾಡ್ಬಿಟ್ಟಿರೋರು ಅಲ್ವರ. ಇದೇನಪ್ಪ ಅರ್ಥ ಅಂತಂದ್ರೆ, ನಾವು 1ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ಓದ್ತಿರಲ್ಲ, ಏನಾಗಿದೆ, ಇದು ದೀಕ್ಷಾ ಸ್ನಾನಕ್ಕೆ ಅನುಗುಣವಾಗಿದೆ. ಓದಿದ್ರಲ್ವಾ? ಓದ್ರಿ 1ನೇ ಪೇತ್ರ 3, ಫಸ್ಟ್ ಪೀಟರ್ 3 3:20. ಓದ್ರಿ. ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ನೋಡ್ರ ಏನ್ರಿ, ಅದೇ ತರ ಏನ್ ಮಾಡ್ತಾರೆ ಏನ್ರಿ, ಆ ಒಂದು ದೀಕ್ಷಾ ಸ್ಥಾನ ನಮ್ನೇನ್ ಮಾಡ್ತಾರೆ, ರಕ್ಷಿಸ್ತಾರೆ ಅಲ್ವರ. ಏನ್ರಿ, ಎಲ್ಲಾರು ನೀರು ಮುಳುಗ್ತಾ ಇದ್ರು, ಅದು ಯಾರು ಮಾತ್ರ ಕಾಪಾಡಲ್ಪಟ್ರು, ಯಾರಿಗೆ ನಾವ್ ಹೇಳಿ ಬಂದ್ರು ಅವ್ರ ಮಾತ್ರ ಕಾಪಾಡಲ್ಪಟ್ರು. ಯಾರು ದೀಕ್ಷಾ ಸ್ಥಾನ ಒಡೆ ಬರ್ತಾರೋ ಅವ್ರ ಮಾತ್ರ ರಕ್ಷಣೆ ಹೊಂದೋದು, ಮಿಕ್ಕಿದವ್ರು ಎಲ್ಲ ಏನಾಗ್ತಾರೆ ಲೋಕದಲ್ಲಿ ನಾಶ ಆಗ್ತಾರೆ. ಆದ್ರೆ ಈ ದೀಕ್ಷಾ ಸ್ಥಾನ ಕಂಡೀಷನ್ ಹೇಗಿದೆ ಅಂತಂದ್ರೆ, ಒಳಗಡೆ ಹೋಗಿದ್ಮೇಲೆ ಆಚ ಕಡೆ ಬರಂಗಿಲ್ಲ ರೀ. ಏನ್ರಿ, ನಾವೇ ಬರ್ಬೇಕು ಅಷ್ಟೇ. ಅರೆ ದೇವ್ರು ಯಾರನ್ನೂ ಆಚ ಕಡೆ ತಳ್ಳಕ್ ಹೋಗಲ್ಲ. ಇದು ಒಂದ್ವೇ, ದೇವ್ರು ಲಾಕ್ ಮಾಡ್ಬಿಟ್ಟು ಡೋರು, ಯಾವತ್ತೂ ಲಾಕ್ ಮಾಡಿರೋ ಡೋರ್ನ ಇನ್ನೊಂದ್ಸರಿ ಯಾವತ್ತೂ ತೆಗಿಯಂಗೆ ಇಲ್ಲ ರೀ ದೇವ್ರು ಅಲ್ವರ. ಏನ್ರಿ, ಯೇಸು ಕ್ರಿಸ್ತ ನಾನೇ ಜೀವವು, ನಾನೇ ಸತ್ಯವು, ನಾನೇ ಮಾರ್ಗವು. ಪರಲೋಕಕ್ಕೆ ಅವರೇ ಮಾರ್ಗ ರೀ. ಒಂದ್ಸತಿಯೇ ಗೇಟ್ ಅವ್ರ ಒಳಗಡೆ ಹೋಗಿದ್ಮೇಲೆ ಇನ್ನೊಂದ್ಸತಿ ಯಾರು ಹಿಂದಕ್ಕೆ ಬರ್ಬಾರ್ದು. ಬಂದ್ರೆ ಅವ್ನ ಗತಿ ಏನೋ ಕಿರಣೆ ಮಾಡ ಅಷ್ಟೇ. ನಾವು ಹೊರಗಡೆ ಬಂದಿದ್ದೇನ ಬದುಕ್ತಾ ಇರ್ಲ, ಸತ್ಯ ಸಾವು ಜಲಪಳ್ಳಿಲ್ಲ. ಅದೇ ತರ 2ನೇ ಮರಣ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಏನ್ರಿ, ಅಲ್ಲಿ ಏನಪ್ಪ ನೋಡ್ತಾರೆ, ಸತ್ಯ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಈ ಸತ್ಯಗಳನ್ನ ದೇವರೇ ಮಾಡೋದು, ನಮಗೆ ಪವಿತ್ರಾತ್ಮ ಮುಖಾಂತರ ನಮ್ಗೆ ಮಾಡೋದು, ನಮಗೆ ತಿಳಿಯಪಡಿಸಿರ್ತೀವಿ. ಓಕೆ, ನಾವಿಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ, ಅದನ್ನ ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ, ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗೆ ಏನು ಡೌಟ್ಸ್, ಏನೋ ಕ್ವಶನ್ಸ್ ಇದೆ ಕೇಳ್ರಿ. ಏನೋ ಇದೆಯಾ? ಇಲ್ಲ ಪ್ರೇಮ ಕ್ಲೋಸ್ ಮಾಡೋಣ. ಸರಿ, ಒಂದು ಸಿಂಪಲ್ ಕ್ವಶನ್ ಇದೆ. ಅದು ಏನಂತಂದ್ರೆ, ಈ ಇವಾಗೆಲ್ಲ ಆಕ್ಸಿಡೆಂಟ್ ಆಗಿರೋರೆಲ್ಲ ಸತ್ತು ಹೋಗ್ತಾರೆ. ಒಂದು ದಿವಸ ಮುಂದೊಂದ್ ದಿವಸ ಆ ಕಾಲದಲ್ಲಿ ಏನಾರ ಆಕ್ಸಿಡೆಂಟ್ ಗಳು ಆದ್ರೆ ಹೆಂಗೆ ಮಾತು? ಯಾವಾಗ? ಕ್ರಿಸ್ತನ ಕಾಲದಲ್ಲಿ, ಕ್ರಿಶ್ಚಿಯನ್ ರಾಜ್ಯದಲ್ಲ, ಅದೆಲ್ಲ ಆಗಲ್ಲ ಬಿಡಿ. ಅದಕ್ಕೆಲ್ಲ ಒಂದು ಪಾಠ ಇದೆ, ನೋಡೋಣ. ನಾನೆಲ್ಲ ಸ್ವಲ್ಪ ನೀವೆಲ್ಲ ಬೆಳಿಲಿ ಅಂತ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಇವೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ನೀವೆಲ್ಲರೂ ಸ್ವಲ್ಪ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಡಿಸ್ಕಸ್ ಮಾಡೋಕೆ ಸೂಪರ್ ಆಗಿರ್ತಾರೆ. ಅದು ನೋಡೋಣ. ಅದಕ್ಕೆಲ್ಲ ಒಂದು ಪಾಠ ಇದೆ. ಪಿತೃಗಳು ಎದ್ದು ಬರ್ಬೇಕಾದ್ರೆ ಏನಾಗ್ತದೆ, ನಾವೇ ಆಕ್ಸಿಡೆಂಟ್ಸ್ ಇರ್ತದ, ಕಳ್ತನ ಇರ್ತಾರ, ಮೋಸ ಇರ್ತಾರೆ, ಇವೆಲ್ಲ ಮನುಷ್ಯನಲ್ಲಿ ಇರೋಂಥದ್ದು ಅಲ್ವ. ನೀವು ಕೇಳೋಂಥ ಕ್ವಶನ್ ಸೂಪರ್ ಕ್ವಶನ್. ಇದನ್ನು ದೇವ್ರ ಅದನ್ನ ಹೆಂಗೆ ಟ್ಯಾಕಲ್ ಮಾಡ್ತಾರೆ, ಓಕೆನಾ? ನೋಡೋಣ ಅದೆಲ್ಲ. ಏನ್ ಗಾಡಿ ಗಿಡಿ ಇರಲ್ಲ ಅಲ್ಲ? ಹಾ, ತಾಣ ಬಿಡಿ ಇಷ್ಟ. ನಿಮ್ಗೆ ಯಾವ ಗಾಡಿ ಬೇಕು ಸರ್? ರಾಜಕ್ ಹೋಗ್ತೇವೆ ನಮ್ಗೆ. ಬುದ್ಧಿವಂತಿ ನೋಡ್ರ. ಅವತ್ತು ಇದರಿಗೆ ಎಲೆಕ್ಟ್ರಿಕ್ ಗಾಡಿಗಳಿರ್ತವೆ. ರಾಜ್ಯದಾಗ ಯಾವ ಇರೋದಿಲ್ಲ, ಗಾಡಿನೇ ಇರಲ್ಲ.
ಇಲ್ಲಲ್ಲ ಅಲ್ಲಿ ರೆಕ್ಕೆ ಕೊಡ್ಬೋದಾ ಬ್ರದರ್? ಎಲ್ಲಾ ಕಡೆ ಹೋಗ್ಬೇಕಂದ್ರೆ ಸ್ವಾಮಿ ಜೊತೆ ಇದ್ದಾಗ ರೆಕ್ಕೆ ಕೊಡ್ತಾರಾ? ಇಲ್ಲಲ್ಲ ಏನ್ ಗೊತ್ತಾ, ದೇವ್ರ ರಾಜ್ಯದಲ್ಲಿ ದೇವ್ರು ಯಾವತ್ತೂ ಬಂದ್ಬಿಟ್ಟು ಇವಾಗ ಇರೋಂಥ ಬ್ಲೆಸ್ಸಿಂಗ್ಸ್ನ ತೆಗೆದಾಕಲ್ಲ ರೀ. ಇವಾಗ ಇರೋಂಥ ಬ್ಲೆಸ್ಸಿಂಗ್ಸ್ಗೆ ಯೂಸ್ ಮಾಡ್ತಾರೆ, ಬೆಟರ್ ಬೆಟರ್ ವೇನಲ್ಲಿ ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ. ಅದ್ರ ಅದಕ್ಕೆ ಏನ್ರಿ ತುಂಬ ಟೆಕ್ನಾಲಜಿಗಳು ಅಪ್ಡೇಟ್ ಆಗ್ತಾ ಇದೆ. ಇದನ್ನೆಲ್ಲ ದೇವ್ರ ರಾಜ್ಯಕ್ಕೆ ಯೂಸ್ ಮಾಡೋದಕ್ಕೇನೆ ದೇವ್ರು ಏನು ಮಾಡ್ತಿದ್ದೆ ಎಲ್ಲ ಬಿಡ್ತಾ ಇರೋದು. ಆಯ್ತಾ? ರಾಜ್ ಬ್ರದರ್, ಹೇಳ್ರಿ. ಬ್ರದರ್ ನಮ್ಗೆ ಯಾವ ಗಾಡಿ ಪಾಡಿ ಏನು ಬೇಡ. ಇದು ಇನ್ನೊಂದ್ ಸ್ವಲ್ಪ ಇದನ್ನ ಹೇಳ್ರಿ ಬ್ರದರ್. ಪ್ರಕಟಣೆ ಆತ್ಮನು ಮೊದಲಂಗಿತ್ತಿ ಬಾ ಅನ್ನತ್ತಾನ, ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಬ್ರದರ್ ಇನ್ನೊಂದ್ಸಲ. ಆಯ್ತಾ, ನಿಮ್ ಗಾಡಿ ಪರಿಸ್ಥಿತಿ ಆಯ್ತಾ? ಗಾಡಿ ಸಾಸ್ ಬೇಡ. ಸರಿ, ಅದೇನು ಅಂತಂದ್ರೆ ದೇವರ ಪವಿತ್ರ ಆತ್ಮ ದೇವ್ರ ಸಭೆ ಮುಖಾಂತರ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾರೆ, ಕೊಡ್ತಾರೆ ಅಲ್ವರ. ಅವಾಗ ಇದು ಹೇಗ್ ಕೊಡ್ತಾರೆ ಅಂದ್ರೆ ಧಾರಾಳವಾಗಿರ್ತದೆ, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇವಾಗ ಹೆಂಗಿದೆ, ಸಭೆಗೆ ಮಾತ್ರ ಯಾರು ಯೇಸು ಕ್ರಿಸ್ತ ಅಂಗೀಕಾರ ಮಾಡ್ತಾರೋ ದೇವದ ಕಾನ್ಸಿಕ್ರೇಷನ್ ಮಾಡೋ ಮಕ್ಳುಗಳಿಗೆ ಮಾತ್ರ ಪವಿತ್ರ ಆತ್ಮ, ಮಿಗ್ದವ್ರು ಕೊಡ್ತಾರ ಇಲ್ಲ. ಕ್ರಿಸ್ತನ್ ರಜನ್ ಹಂಗಲ್ಲ, ಎಲ್ಲಾರ್ಗು ಧಾರಾಳ ಕೊಡ್ತಾರೆ. ಯಾಕಂದ್ರೆ ಸೇತಾನ ಇರಲ್ಲ, ಕೆಟ್ಟತನ ಇರಲ್ಲ. ಸೊ ಎಲ್ಲಾರ್ಗು ದೇವ್ರ ಪವಿತ್ರತ್ವ ಕೊಟ್ಟು ಧಾರಾಳಕ್ಕೆ ಸತ್ತಿಗೆ ಬರ್ರಪ್ಪ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಧಾರಾಳವಾಗಿ ಅನುಗ್ರಹ ಕೊಡ್ತಾರೆ. ಅದೇ ಅರ್ಥ ಅದು. ಸರಿ. ರೇಷ್ಮೆ ಸಿಸ್ಟರ್ ಒಂದು ಕ್ವಶನ್ ಕೇಳ್ತಾರಲ್ಲ, ಅದು ಸ್ವಲ್ಪ ಹೇಳ್ತೀರಾ ಬ್ರದರ್ ಏನ್ ಕ್ವಶನ್ ಅಂತ? ಇಲ್ಲೊಬ್ರು ಸಿಸ್ಟರ್ ಅವ್ರು ಹೇಳಿದ ಕ್ವಶನ್ ನಗಾಡ್ತಾ ಇದಾವ, ಅರ್ಥನೇ ಆಗಿಲ್ಲ ಅವ್ರಿಗೆ. ಪಾಪ ಅರ್ಥ ಆಗಲ್ಲ ಬಿಡಿ, ತಲೆ ಕೆಡ್ಸ್ಕೊಂಬಿಡಿ. ಬಾಡಿ ಕೇಳಿಸ್ಕೊಬಾ, ನೀವು ಕೇಳಿಸ್ಕೊಬೇಕಾ? ಸರಿ. ಅದೇನೋ ರೆಕ್ಕೆ ಬರತ್ತಾ ಅಂತ. ರೆಕ್ಕೆ ರೆಕ್ಕ ಪುಕ್ಕೆಲ್ಲ ಯಾವ್ದು ಬರಲ್ಲ. ಹೌದು, ಇವಾಗ ಏನ್ ಒಂದ್ ನಿಮಿಷ ಅರ್ಥ ಮಾಡ್ಕೊ. ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಇರಿ, ಕೇಳಿಸ್ಕೊಳ್ಳಿ. ಈಡೇನ್ ತೋಟದಲ್ಲಿ ಆದಾಮ ಹೆಂಗ್ ತಿರ್ಗಾಡ್ತಾ ಇದ್ದ? ಸಿಂಹ ಪ್ರಾಣಿಗಳ ಮೇಲೆ ತಿರ್ಗಾಡ್ತಾ ಇದ್ದ. ಎಲಿಯ ಹೆಂಗ್ ತಿರ್ಗಾಡ್ತಾ ಇದ್ದ? ಎಲಿಯ ಸಿಂಹ ಅದ್ರಲ್ಲಿ ತಿರ್ಗಾಡ್ತಾ ಇದ್ನ? ಇಲ್ಲ. ಈಡೇನ್ ತೋಟದಲ್ಲಿ ದೋಣಿ ಇತ್ತಾ? ನಾವೇ ಇತ್ತಾ? ಇಲ್ಲ. ನೋವನ್ಗೆ ನಾವೇ ಬಂತು, ಜ್ಞಾನ ಹೆಚ್ಚಾಯ್ತು, ತಕ್ಕಂತ ಏನ್ ಮಾಡಿದ್ರು, ಆ ಕಾಲಕ್ಕೆ ಏನ್ ಬೇಕೋ ಸೂಟಬಲ್ ಕೊಟ್ರು. ಆಯ್ತರ ಎಲಿಯನ್ ಕಾಲದಲ್ಲಿ, ಪ್ರವಾದಿಗಳ ಕಾಲದಲ್ಲಿ ಕತ್ತೆ, ಒಂಟೆ, ಆ ಕಾಲಕ್ಕೆ ಏನ್ ಬೇಕೋ ಸೂಕ್ತವಾಗಿ ಕೊಟ್ರು. ಯೇಸು ಕ್ರಿಸ್ತನ ಕಾಲದಲ್ಲಿ ಏನಿತ್ತು, ಆ ಕಾಲಕ್ಕೆ ಏನ್ ಬೇಕೋ ಸೂಕ್ತ ಕೊಟ್ರು. ಈ ಕಾಲಕ್ಕೆ ಏನಿದೆ ಇವಾಗ ಅಲ್ವರ. ಸೊ ಆ ಕಾಲಕ್ಕೆ ಅನುಗುಣವಾಗಿ ಏನೆಲ್ಲ ಕೊಡ್ಬೇಕೋ ದೇವರು ಸತ್ಯಾರ್ಥಗಳನ್ನ ಕೊಡ್ತಾರೆ. ಆಮೇಲೆ ಸತ್ಯವೇದಲ್ಲಿ ಏನ್ ನೋಡ್ತಿದ್ದೆ, ದಾನಿಯೇಲ 12:4 ಜ್ಞಾನ ಎಸ್ತದೆ ಮನುಷ್ಯ ಅತ್ತಿತ್ತ ತಿರ್ಗಾಡ್ತಾನೆ. ಅಂದ್ರೆ ಅತ್ತಿತ್ತ ತಿರ್ಗಾಡೋದು ಒಂದು ಸೂಚನೆ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ. ಅಂದ್ರೆ ಈ ಜ್ಞಾನ ಇನ್ನ ಟ್ರಿಪಲ್ ಫೋಲ್ಡ್ ಆಗ್ತದೆ. ಮಲ್ಟಿಪಲ್ ಆಪರ್ಚುನಿಟೀಸ್ ಇರ್ತಾರೆ ಮನುಷ್ಯ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋದಕ್ಕೆ. ಆದ್ರೆ ಕ್ರಿಸ್ತನ ರಾಜ್ಯದಲ್ಲಿ ದುಷ್ಟತನದಿಂದ, ಸ್ವಾರ್ಥತನದಿಂದ ಯಾರು ಯೂಸ್ ಮಾಡಲ್ಲ. ಅದ್ರ ಬಗ್ಗೆ ಸ್ಟಡೀಸ್ ಇದೆ, ಓದೋಣ. ದೇವ್ರ ಚಿತ್ತ ಇದ್ರೆ ಮುಂದೆ ಬರೋ ದಿನಗಳಲ್ಲಿ ನೋಡೋಣ ಆಯ್ತರ ಹೇಗೆ ಯೂಸ್ ಮಾಡ್ತಾರೆ. ಇವೆಲ್ಲ ಒಂದು ಬ್ಯೂಟಿಫುಲ್ ಕ್ವಶನ್ಸ್ ಇದನ್ನ ಥಿಂಕ್ ಮಾಡೋಣ ಸತ್ಯವಾದ ಪ್ರಕಾರ. ಓಕೆನಾ? ಓಕೆ, ಸರಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ. ಸರಿ, ಇನ್ನ